ದೇವರಲ್ಲಿ ನನ್ನ ಆತ್ಮೀಯರೇ, ಕೇರಳ ಮುರುಮೂರ್ ಡಿವೈನ್ ಧ್ಯಾನ ಮಂದಿರದಿಂದ ಯೇಸು ನಾಮದಲ್ಲಿ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತಿದ್ದೇನೆ. ಡಿವೈನ್ ಧ್ಯಾನ ಮಂದಿರದಲ್ಲಿ 7 ಭಾಷೆಗಳಲ್ಲಿ ಪ್ರತಿ ವಾರ ವರ್ಷಾದ್ಯಂತ ಧ್ಯಾನ ನೆರವೇರುತ್ತಿದೆ. ಭಾನುವಾರ 10 ಗಂಟೆಗೆ ಪ್ರಾರಂಭವಾಗಿ ಶುಕ್ರವಾರ ಮಧ್ಯಾಹ್ನ 1 ಗಂಟೆಗೆ ಧ್ಯಾನ ಕೊನೆಗೊಳ್ಳುತ್ತೆ. ಈ ಧ್ಯಾನದಲ್ಲಿ ಅನೇಕ ರೀತಿಯ ಆಶೀರ್ವಾದಗಳನ್ನು ಲಕ್ಷಾಂತರ ಜನ ಇಂದಿನವರೆಗೆ ಪಡೆದಂಥ ಅನುಭವಗಳು, ಸಾಕ್ಷಿಗಳು ನಾವು ಕೇಳಿದ್ದೇವೆ. ನಿಮ್ಮ ಜೀವನದಲ್ಲಿ ದೇವರ ಪ್ರೀತಿಯನ್ನು, ನಿಮ್ಮ ಶರೀರದಲ್ಲಿ ದೇವರ ಸೌಖ್ಯವನ್ನು, ನಿಮ್ಮ ಕುಟುಂಬದಲ್ಲಿ ಐಕ್ಯತೆ, ಅನ್ಯೋನ್ಯತೆ, ಪ್ರೀತಿಯನ್ನು ವರ್ಧಿಸಲು ಈ ಧ್ಯಾನದಲ್ಲಿ ಬಂದು ಭಾಗವಹಿಸಿರಿ. ಹೆಚ್ಚಿನ ಮಾಹಿತಿಗಾಗಿ ಮೇಲೆ ಕಾಣುವಂತಹ ನಂಬರಿನಲ್ಲಿ ನೀವು ಸಂಪರ್ಕಿಸಿರಿ. ದೇವರು ನಮ್ಮನ್ನು, ನಮ್ಮ ಕುಟುಂಬವನ್ನು ಹೇರಳವಾಗಿ ಆಶೀರ್ವದಿಸಲಿ. Hallelujah. 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 ಅಪ್ಪ ಪಿತನೇ, ನನ್ನ ಮೇಲೆ ಕರುಣೆ ತೋರಿರಿ. ಸ್ವಾಮಿ ಯೇಸುವೆ, ನಿಮ್ಮ ಪರಿಶುದ್ಧವಾದ ರಕ್ತದಿಂದ ನನ್ನನ್ನು ತೊಳೆಯಿರಿ. ಪಾವನಾತ್ಮರೇ, ನಿಮ್ಮ ಶಕ್ತಿಯಿಂದ ನನ್ನನ್ನು ತುಂಬಿಕೊಳ್ಳಿರಿ. ಹಾಲೆಲೂಯ, 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 ಹಾಲೆಲೂಯ. ಪಾಪದ ಬಗ್ಗೆ ದೇವರ ವಾಕ್ಯಗಳನ್ನು ಆಲಿಸುವುದಕ್ಕಾಗಿ, ಕೇಳುವುದಕ್ಕಾಗಿ ಪರಿಶುದ್ಧಾತ್ಮರು ಈ ಸಮಯದಲ್ಲಿ ನಿಮ್ಮ ಸಮೂಹದಲ್ಲಿ ನಿಲ್ಲಿಸಿದ್ದಾರೆ. ದೇವರ ಆಜ್ಞೆಗಳಿಗೆ ವಿರುದ್ಧವಾಗಿ ನಾವು ಜೀವಿಸಿದಾಗ, ದೇವರ ಆಜ್ಞೆಗಳಿಗೆ ವಿರುದ್ಧವಾಗಿ ನಾವು ನಡೆದಾಗ ದೇವರು ಕೊಡುವಂಥ ಆಶೀರ್ವಾದಗಳನ್ನು, ಅನುಗ್ರಹಗಳನ್ನು ಕಳೆದುಕೊಳ್ಳುತ್ತೇವೆ. 1 ಯೋವಾನ 3ನೇ ಅಧ್ಯಾಯದಲ್ಲಿ 11ನೇ ವಾಕ್ಯದಲ್ಲಿ ದೇವರ ಆಜ್ಞೆಗಳನ್ನು ಉಲ್ಲಂಘಿಸುವುದು ಪಾಪವಾಗಿದೆ ಅಂತ ಹೇಳಿ ವಾಕ್ಯ ನಮಗೆ ಕಲಿಸಿಕೊಡುತ್ತಾ ಇದೆ. ಯಾವಾಗ ದೇವರು ಕೊಟ್ಟಂಥ ಆಜ್ಞೆಗಳನ್ನು ಉಲ್ಲಂಘಿಸಿ ನಾವು ನಡೆಯುತ್ತೇವೆಯೋ, ಜೀವಿಸುತ್ತೇವೆಯೋ, ಅದು ಅವನಿಗೆ ಪಾಪವಾಗಿದೆ ಅಂತೇಳಿ. ಯಾಕೋಬ 4ನೇ ಅಧ್ಯಾಯದಲ್ಲಿ 17ನೇ ವಾಕ್ಯದಲ್ಲಿ ಒಬ್ಬನು ಒಳ್ಳೆಯದನ್ನು ಮಾಡಬೇಕೆಂದು ತಿಳಿದಿದ್ದು ಅದು ಮಾಡದೇ ಇದ್ದಾಗ ಅದು ಅವನಿಗೆ ಪಾಪವಾಗಿದೆ ಅಂತೇಳಿ ವಾಕ್ಯ ನಮಗೆ ಕಲಿಸಿಕೊಡುತ್ತಾ ಇದೆ. ಎಷ್ಟೋ ಸಲ ನಮಗೆ ಪರಿಶುದ್ಧಾತ್ಮರು ಪ್ರೇರಣೆಯನ್ನು ಕೊಡಬಹುದು. ಇದು ಮಾಡಿದಾಗ ಪಾಪವಾಗಿದೆ, ಇದನ್ನು ಬಿಟ್ಟು ಬಿಡು ಅಂತ ಹೇಳಿ ಪರಿಶುದ್ಧಾತ್ಮರು ನಮಗೆ ಪ್ರೇರಣೆ ಕೊಟ್ಟಾಗ ಆ ಪಾಪವನ್ನು ಬಿಡದೇ ಇದ್ದಾಗ ನಮಗೆ ಈ ಲೋಕದಲ್ಲಿ ಅನೇಕ ಯಾತನೆಗಳು, ಕಷ್ಟಗಳು, ಕಣ್ಣೀರುಗಳು, ದುಃಖಗಳು, ವೇದನೆಗಳು, ಅವಮಾನ, ಬಡತನಗಳು ನಮಗೆ ಬರುತ್ತದೆ. ಆದ ಕಾರಣ ದೇವರ ವಾಕ್ಯವನ್ನು ಉಲ್ಲಂಘಿಸುವುದು ಪಾಪವಾಗಿದೆ. ದೇವರ ಆಜ್ಞೆಗಳನ್ನು ವಿರುದ್ಧವಾಗಿ ನಡೆಯುವುದು, ಆಜ್ಞೆಗಳಿಗೆ ವಿರುದ್ಧವಾಗಿ ನಡೆಯುವುದು ಪಾಪವಾಗಿದೆ ಅಂತೇಳಿ ಬೈಬಲ್ ನಮಗೆ ಕಲಿಸಿಕೊಡುತ್ತದೆ. ಯಾವಾಗ ದೇವರ ಆಜ್ಞೆಗಳಿಗೆ ವಿರುದ್ಧವಾಗಿ ನಾವು ನಡೆಯುತ್ತೇವೆಯೋ, ಜೀವಿಸುತ್ತೇವೆಯೋ, ಈ ರೋಗದಲ್ಲಿ, ಈ ಶರೀರದಲ್ಲಿ ನಾವು ಜೀವಿಸುವಾಗ, ಈ ಲೋಕದಲ್ಲಿ ನಾವು ಜೀವಿಸುವಾಗ ಅನೇಕ ವಿಧವಾದ ಕಾಯಿಲೆಗಳು, ತೊಂದರೆಗಳಿಗೆ ನಾವು ತುತ್ತಾಗುತ್ತೇವೆ. ಅದೇ ರೀತಿಯಲ್ಲಿ ಯೋವಾನ್ ಬರೆದಂಥ ಶುಭ ಸಂದೇಶ 5ನೇ ಅಧ್ಯಾಯದಲ್ಲಿ 1ರಿಂದ ವಾಕ್ಯಗಳನ್ನು ಓದುವಾಗ 38 ವರ್ಷದಿಂದ ಮಲಗಿದ ಜಾಗದಲ್ಲೇ ಒಬ್ಬ ಪಾರ್ಶ್ವರೋಗಿ ಮಲಗಿರುತ್ತಾನೆ. 1 ವರ್ಷವಲ್ಲ, 2 ವರ್ಷವಲ್ಲ, 38 ವರ್ಷದಿಂದ ಮಲಗಿದ ಜಾಗದಲ್ಲೇ ಪಾರ್ಶ್ವರೋಗಿ ಮಲಗಿರುವುದನ್ನು ಪ್ರಭು ಯೇಸು ನೋಡುತ್ತಾರೆ. ಯೇಸು ಹುಟ್ಟುವ 5 ವರ್ಷಗಳ
ಮುಂಚಿತವಾಗಿ ಆಗಿದೆ. ಈ ಬೆಸ್ತಾಯ ಕೊಲದ ಬಳಿಯಲ್ಲಿ ಈ ಪಾರ್ಶ್ವರೋಗಿ ಮಲಗಿರೋದು ಪ್ರಿಯರೇ. ಈ 38 ವರ್ಷದಿಂದ ಮಲಗಿದಂಥ ಪಾರ್ಶ್ವರೋಗಿಗೆ ಯೇಸು ಕ್ರಿಸ್ತರು ನುಡಿಯುತ್ತಾರೆ, ಯೋಬಾನ 5ನೇ ಅಧ್ಯಾಯದಲ್ಲಿ 6ನೇ ವಾಕ್ಯದಲ್ಲಿ, ನಿನಗೆ ಗುಣ ಹೊಂದಲು ಮನಸ್ಸಿದೆಯೇ, ನಿನಗೆ ಗುಣ ಹೊಂದಲು ವಿಶ್ವಾಸವಿದೆಯೇ ಎಂದು ಹೇಳಿ ಪ್ರಭು ಯೇಸು ಕ್ರಿಸ್ತರು ಪಾರ್ಶ್ವರೋಗಿಯನ್ನು ಕೇಳುವಾಗ, ಪ್ರಭುವೇ, ಈ ಕೊಲದಲ್ಲಿ ನೀರು ಉಕ್ಕಿದಾಗ ಈ ಕೊಲದಲ್ಲಿ ನನಗೆ ಇಳಿಸುವುದಕ್ಕೆ ಸಹಾಯಕರು ಯಾರೂ ಇಲ್ಲ, ನಾನು ಹೋಗಿ ಇಳಿವೆ ಒಳಗಡೆ, ಬೇರೆಯವರು ಇಳಿದು ಸೌಖ್ಯವನ್ನು ಪಡೆದು ಹೋಗುತ್ತಿದ್ದಾರಂತ ಹೇಳಿ ತನ್ನ ದುಃಖವನ್ನು, ವೇದನೆಯನ್ನು, ಅಳಲನ್ನು ತಂದೆ ಪ್ರಭು ಯೇಸುವಿನ ಮುಂದೆ ಈ ಪಾರ್ಶ್ವರೋಗಿ ಹೇಳಿಕೊಳ್ಳುತ್ತಿದ್ದಾನೆ. ಯೇಸು ಕ್ರಿಸ್ತರು ಕೇಳಿದಂಥ ಪ್ರಶ್ನೆ, ನಿನಗೆ ಗುಣ ಹೊಂದಲು ಮನಸ್ಸಿದೆಯೇ, ನಿನಗೆ ಗುಣ ಹೊಂದಲು ವಿಶ್ವಾಸವಿದೆಯೇ ಎಂದೇಳಿ ಯೇಸು ಕೇಳಿದಾಗ, ನನಗೆ ಸಹಾಯಕರು ಈ ಲೋಕದಲ್ಲಿ ಯಾರೂ ಇಲ್ಲ ಎಂದೇಳಿ ತನ್ನ ದುಃಖವನ್ನು, ವೇದನೆಯನ್ನು, ಅಲಲನ್ನು ಈ ಪಾರ್ಶ್ವರೋಗಿ ಯೇಸುವಲ್ಲಿ ಕೇಳ್ತಾ ಇದ್ದಾನೆ. ಯೇಸು ನುಡಿದರು, ಎದ್ದು ನಿಲ್ಲು, ನಿನ್ನ ಹಾಸಿಗೆಯನ್ನು ಎತ್ತಿಕೊಂಡು ನಡೆ ಎಂದಾಗ ಅದೇ ಕ್ಷಣದಲ್ಲಿ, ಅದೇ ಗಳಿಗೆಯಲ್ಲಿ 38 ವರ್ಷದಿಂದ ಮಲಗಿದಂಥ ಪಾರ್ಶ್ವರೋಗಿ ಅದೇ ಕ್ಷಣದಲ್ಲಿ ಎದ್ದು ನಡೆದನು. ಪುನಃ ಯೇಸು ಕ್ರಿಸ್ತರು ಈ ಮನುಷ್ಯನನ್ನು ದೇವಾಲಯದಲ್ಲಿ ನೋಡುತ್ತಾರೆ. ಯೋಬಾನ 5ನೇ ಅಧ್ಯಾಯದಲ್ಲಿ 13-14 ವಾಕ್ಯ ಹೇಳುತ್ತೆ, ಪುನಃ ಈ ಮನುಷ್ಯನು ದೇವಾಲಯದಲ್ಲಿ ಇರುವುದನ್ನು ಪ್ರಭು ಯೇಸು ಕ್ರಿಸ್ತರು ನೋಡುವ ಸಮಯದಲ್ಲಿ 14ನೇ ವಾಕ್ಯದಲ್ಲಿ ಯೇಸು ನುಡಿಯುತ್ತಾರೆ, ನೀನು ಗುಣ ಹೊಂದಿರುವೆ, ಇನ್ನು ಮೇಲೆ ನೀನು ಪಾಪ ಮಾಡಬೇಡ, ಪಾಪ ಮಾಡಿದೆಯಾದರೆ ನಿನ್ನ ಸ್ಥಿತಿ ಪೂರ್ವ ಸ್ಥಿತಿಗಿಂತಲೂ ಹೆಚ್ಚಾಗುತ್ತದೆ, ಎಚ್ಚರಿಕೆ ಅಂತ ಹೇಳಿ ಈ ಪಾರ್ಶ್ವರೋಗಿಗೆ ಯೇಸು ನುಡಿದರು. ಪುನಃ ನೀನು ಪಾಪ ಮಾಡಿದರೆ ಇದಕ್ಕಿಂತ ಭಯಂಕರವಾದ ರೋಗಗಳು, ಕಾಯಿಲೆಗಳಿಗೆ ನೀನು ತುತ್ತಾಗುತ್ತೀಯ, ಎಚ್ಚರಿಕೆ, ಇನ್ನು ಮೇಲೆ ನೀನು ಪಾಪ ಮಾಡಬೇಡ ಎಂದು ಹೇಳಿ ಈ ಪಾರ್ಶ್ವರೋಗಿಗೆ ಯೇಸು ನುಡಿಯುತ್ತಾರೆ ಪ್ರಿಯರೇ. ಹಾಗಾದರೆ 38 ವರ್ಷದಿಂದ ಮಲಗಿದ ಜಾಗದಲ್ಲೇ ಈ ಪಾರ್ಶ್ವರೋಗಿ ಮಲಗಿದ್ದಾನಂದರೆ ಕಾರಣ ಅವನು ಮಾಡಿದಂಥ ಪಾಪ, ಅವನು ಮಾಡಿದಂಥ ದ್ರೋಹ, ಅವನು ದೇವರಿಗೆ ಮಾಡಿದಂಥ ವಂಚನೆಯ ಕಾರಣದಿಂದಾಗಿ 38 ವರ್ಷದಿಂದ ರೋಗದ ಅವಸ್ಥೆಯಲ್ಲೇ, ಪಾರ್ಶ್ವರೋಗಿಯ ಅವಸ್ಥೆಯಲ್ಲೇ ಈ ರೋಗಿ ಮಲಗಬೇಕಾಗಿತ್ತು ಪ್ರಿಯರೇ. ಅದೇ ಪ್ರಭು ಯೇಸು ಕ್ರಿಸ್ತರು ಪಾರ್ಶ್ವರೋಗಿ ನುಡಿದರು, ಇನ್ನು ಮೇಲೆ ನೀನು ಪಾಪ ಮಾಡಬೇಡ, ಪಾಪ ಮಾಡಿದೆಯಾದರೆ ನಿನ್ನ ಸ್ಥಿತಿ ಚಿಂತಾಜನಕವಾಗುತ್ತೆ, ಎಚ್ಚರಿಕೆ ಅಂತ ಹೇಳಿ ಎಚ್ಚರಿಕೆಯನ್ನು ಕೊಟ್ಟರು. ಹಾಗಾದರೆ ಸೃಷ್ಟಿಕರ್ತನಿಗೆ ವಿರುದ್ಧವಾಗಿ ಪಾಪಗಳನ್ನು ಮಾಡಿದಾಗ, ಸೃಷ್ಟಿಕರ್ತನಿಗೆ ವಿರುದ್ಧವಾಗಿ ನಾವು ಜೀವಿಸುವಾಗ ಶರೀರದಲ್ಲಿ ರೋಗಗಳು ಬರುತ್ತೆ, ಶರೀರದಲ್ಲಿ ಯಾತನೆಗಳು ಬರುತ್ತೆ, ಕುಟುಂಬದಲ್ಲಿ ಶೋಧನೆಗಳು, ತೊಂದರೆಗಳಿಗೆ ನಾವು ಒಳಗಾಗುತ್ತೇವೆ ಅಂತ ಹೇಳಿ ಬೈಬಲ್ ನಮಗೆ ಕಲಿಸಿಕೊಡುತ್ತದೆ. ಅದಕ್ಕೆ ದೇವರ ವಾಕ್ಯ ನಮಗೆ ಕಲಿಸಿಕೊಡುತ್ತದೆ, ಇನ್ನು ಮೇಲೆ ನೀನು ಪಾಪ ಮಾಡಬೇಡ, ಪಾಪ ಮಾಡಿದೆಯಾದರೆ ನಿನ್ನ ಸ್ಥಿತಿ ಪೂರ್ವ ಸ್ಥಿತಿಗಿಂತಲೂ ಹೆಚ್ಚಾಗುತ್ತೆ, ಎಚ್ಚರಿಕೆ ಅಂತ ಹೇಳಿ ಪಾರ್ಶ್ವರೋಗಿಗೆ ನುಡಿದರು. ಅದೇ ವಾಕ್ಯವನ್ನು ಪ್ರಭು ಯೇಸು ಇಂದು ಈ ಮಧ್ಯಾಹ್ನದ ವೇಳೆಯಲ್ಲೇ ಪ್ರಭು ಯೇಸು ನುಡಿಯುತ್ತಾ ಇದ್ದಾರೆ, ನೀನು ಪುನಃ ಪುನಃ ಪಾಪ ಮಾಡಿದೆಯಾದರೆ ನಿನಗೆ ರೋಗ ಬರುತ್ತೆ, ಕಷ್ಟಗಳು ಬರುತ್ತೆ, ಕಣ್ಣೀರು ಬರುತ್ತೆ, ವೇದನೆಗಳು ಬರುತ್ತೆ. ಆದ ಕಾರಣ ಯೇಸು ಪಾರ್ಶ್ವರೋಗಿಗೆ ನುಡಿದ ರೀತಿಯಲ್ಲೇ ಈ ದಿನ ನಮಗೆ ನುಡಿತಾ ಇದ್ದಾರೆ ಪ್ರಿಯರ, ಇನ್ನು ಮೇಲೆ ನೀನು ಪಾಪ ಮಾಡಬೇಡ, ಪಾಪ ಮಾಡಿದೆಯಾದರೆ ಈಗ ನೀನು ಅನುಭವಿಸ್ತಿರುವಂಥ ಯಾತನೆಗಳಿಗಿಂತ, ಕಷ್ಟಗಳಿಗಿಂತ, ರೋಗಗಳಿಗಿಂತ ಅಧಿಕವಾದ ವೇದನೆಗಳು, ರೋಗಗಳು ನಿನಗೆ ಬರುತ್ತದಂತ ಹೇಳಿ ಬೈಬಲ್ ಕಲಿಸಿಕೊಡುತ್ತದೆ. ದೇವರ ವಾಕ್ಯ ನಮಗೆ ಕಲಿಸಿಕೊಡುತ್ತದೆ ಪ್ರಿಯರ.
ಸಿರಾಕನ ಗ್ರಂಥದಲ್ಲಿ ದೇವರ ವಾಕ್ಯವನ್ನು ಓದುವಾಗ, ಸೃಷ್ಟಿಕರ್ತನಿಗೆ ವಿರುದ್ಧವಾಗಿ ನೀನು ಪಾಪ ಮಾಡಿದಾಗ ವೈದ್ಯನ ಆರೈಕೆಗೆ ನೀನು ಗುರಿಯಾಗುತ್ತೆ. ಯಾವಾಗ ಸೃಷ್ಟಿಕರ್ತನಿಗೆ ವಿರುದ್ಧವಾಗಿಯೂ ದೇವರ ಆಜ್ಞೆಗಳಿಗೆ ವಿರುದ್ಧವಾಗಿ ನಡೆಯುತ್ತಾ ಜೀವಿಸುತ್ತಾ ನೀವು ಪಾಪಗಳನ್ನು ಮಾಡುತ್ತೀರೋ, ವೈದ್ಯನ ಆರೈಕೆಗೆ ನೀವು ಗುರಿಯಾಗುತ್ತೀರಿ, ರೋಗಗಳು ಬರುತ್ತೆ ಅಂತ ಹೇಳಿ ದೇವರ ವಾಕ್ಯ ನಮಗೆ ಕಲಿಸಿಕೊಡುತ್ತದೆ. ಅನೇಕ ಸಲ ನಮಗೆ ಕಷ್ಟಗಳು ಬಂದಾಗ, ವೇದನೆಗಳು ಬಂದಾಗ, ಕಣ್ಣೀರು ಬಂದಾಗ, ದುಃಖಗಳು ಬಂದಾಗ ಪುಣ್ಯಕ್ಷೇತ್ರಗಳಿಗೆ ಹೋಗುತ್ತೇವೆ, ಹರಕೆಗಳನ್ನು ಕಟ್ಟಿಕೊಳ್ಳುತ್ತೇವೆ. ದೇವರೇ, ಈ ಕಾರ್ಯ ನನ್ನಲ್ಲಿ ನೆರವೇರಬೇಕು, ಈ ಕಾರ್ಯ ನನಗೆ ಆಶೀರ್ವಾದ ಸಿಗಬೇಕು ಅಂಥೇಳಿ ಹರಕೆಗಳನ್ನು ಹೊತ್ತುಕೊಳ್ಳುತ್ತೇವೆ, ಪುಣ್ಯಕ್ಷೇತ್ರಗಳಿಗೆ ಹೋಗುತ್ತೇವೆ. ಆ ಹರಕೆಗಳನ್ನು ಕಟ್ಟಿಕೊಂಡಾಗ ನಾವು ದೇವರ ಮುಂದೆ ಇಟ್ಟಂಥ ಕೋರಿಕೆ ಬೇಡಿಕೆಗಳು ನೆರವೇರದೆ ಇದ್ದಾಗ ನಾವು ದೇವರನ್ನು ದೂಷಿಸುತ್ತೇವೆ, ದೇವರನ್ನು ಶಪಿಸುತ್ತೇವೆ. ದೇವರಿಗೆ ನನ್ನ ಮೇಲೆ ಕರುಣೆ ಇಲ್ಲ, ದೇವರಿಗೆ ನನ್ನ ಮೇಲೆ ಪ್ರೀತಿ ಇಲ್ಲ. ದೇವರಿಗೆ ನನ್ನ ಮೇಲೆ ಪ್ರೀತಿ ಮತ್ತು ಕರುಣೆ ಇದ್ದಿದ್ರೆ ನನಗೆ ಬಿಡುಗಡೆಯನ್ನು ಕೊಡ್ತಾ ಇದ್ರು, ನಾನು ಮಾಡಿದಂಥ ಪ್ರಾರ್ಥನೆಗೆ ಪ್ರತ್ಯುತ್ತರವನ್ನು ದೇವರು ಕೊಡ್ತಾ ಇದ್ರು. ದೇವರಿಗೆ ನನ್ನ ಮೇಲೆ ಕರುಣೆ ಇಲ್ಲ, ದೇವರಿಗೆ ನನ್ನ ಮೇಲೆ ಪ್ರೀತಿ ಇಲ್ಲ ಎಂದೇಳಿ ಅನೇಕ ಸಲ ಗೊನಗುತ್ತೇವೆ. ನಮ್ಮ ವೇದನೆಗಳನ್ನು ನಮ್ಮ ಸ್ನೇಹಿತರೊಡನೆ, ಬಂಧು ಬಲಗದರೊಡನೆ ಹಂಚಿಕೊಳ್ಳುತ್ತೇವೆ. ಪ್ರಿಯರೇ, ನಿನ್ನ ಪ್ರಾರ್ಥನೆಯನ್ನು ಕೇಳದೇ ಇರುವುದಕ್ಕೆ, ನಿನ್ನ ವಿಜ್ಞಾಪನೆಗಳನ್ನು ದೇವರು ಕೇಳದೇ ಇರುವುದಕ್ಕೆ ಅವರ ಕಿವಿಗಳೇನು ಕಿವಿಡಲ್ಲ, ಅವರ ಕೈಗಳೇನು ಮೋಟಗೈಯಲ್ಲ ಅಂತ ಹೇಳಿ ಯೆಶಾಯ ಪ್ರವಾದಿ 59ನೇ ಅಧ್ಯಾಯದಲ್ಲಿ 1, 2, 3 ವಾಕ್ಯ ನಮಗೆ ಕಲಿಸಿಕೊಡುತ್ತೆ. ನಿನ್ನ ಪ್ರಾರ್ಥನೆಯನ್ನು ನಾನು ಕೇಳದೇ ಇರುವುದಕ್ಕೆ ನನ್ನ ಕಿವಿಗಳೇನು ಕಿವಿಡಲ್ಲ, ನನ್ನ ಕೈಗಳೇನು ಮೋಟುಗೈಯಲ್ಲ, ಬದಲಿಗೆ ನಿನ್ನ ಅಪರಾಧಗಳೇ ಜೀವದಿಂದ ಬೇರ್ಪಡಿಸುತ್ತಾ ಬಂದಿವೆ. ಏಕೆಂದರೆ ನಿನ್ನ ಕೈಗಳು ರಕ್ತಸಿತವಾಗಿವೆ, ನಿಮ್ಮ ಬೆರಳುಗಳು ಮಲಿನವಾಗಿದೆ, ನಿಮ್ಮ ತುಟಿಗಳು ಸುಳ್ಳು ನುಡಿಯುತ್ತೆ, ನಿನ್ನ ನಾಲಿಗೆ ಕೇಡುಕನ್ನು ಗೊನಗುತ್ತೆ. ಆದ ಕಾರಣ ನಾನು ನಿನ್ನ ಪ್ರಾರ್ಥನೆಯನ್ನು ಕೇಳುವುದಿಲ್ಲ, ನಾನು ನಿನ್ನ ಪ್ರಾರ್ಥನೆಯನ್ನು ಆಲಿಸೋದಿಲ್ಲ. ನಿನ್ನ ಪ್ರಾರ್ಥನೆಯನ್ನು ನಾನು ಕೇಳದೇ ಇರುವುದಕ್ಕೆ ನಿನ್ನ ಪಾಪಗಳೇ ಕಾರಣ ಎಂದು ಹೇಳಿ ವಾಕ್ಯ ನಮಗೆ ಕಲಿಸಿಕೊಡುತ್ತಾ ಇದೆ. ಪ್ರಿಯರೇ, ಹಾಗಾದರೆ ಯೆಶಾಯ 59:1ನೇ ವಾಕ್ಯ ಹೇಳುತ್ತೆ, ನಿನ್ನ ಪ್ರಾರ್ಥನೆಯನ್ನು ನಾನು ಕೇಳದೇ ಇರುವುದಕ್ಕೆ ನನ್ನ ಕಿವಿಗಳೇನು ಕಿವಿಡಲ್ಲ. ನಿನ್ನನ್ನು ಅನುಗ್ರಹ ಮಾಡುವುದಕ್ಕಾಗಿ, ನಿನ್ನ ಆಶೀರ್ವಾದ ಮಾಡದೆ ಇರುವುದಕ್ಕಾಗಿ ನನ್ನ ಕೈಗಳೇನು ಮೋಟುಗೈಯಲ್ಲ, ನಿನ್ನ ಅಪರಾಧಗಳ ಜೀವದಿಂದ ಬೇರ್ಪಡಿಸುತ್ತಾ ಬಂದಿವೆ. ಅನುಗ್ರಹಗಳು, ಆಶೀರ್ವಾದಗಳು, ಕೃಪೆಗಳು ನಿನಗೆ ಸಿಗದೇ ಇರುವುದಕ್ಕೆ ಅಪರಾಧಗಳ, ನಿನ್ನ ಪಾಪಗಳ ಕಾರಣ ಎಂದೇಲೆ ಬೈಬಲ್ ಕಲಿಸಿಕೊಡುತ್ತೆ. ಏಕೆಂದರೆ ನಿನ್ನ ಕೈಗಳು ರಕ್ತಸಿತವಾಗಿವೆ, ನಿಮ್ಮ ಬೆರಳುಗಳು ಮಲಿನವಾಗಿದೆ. ಏಕೆಂದರೆ ತಂದೆಯಾದ ದೇವರು, ಪಿತಾಸುತ ಮತ್ತು ಪರಿಶುದ್ಧಾತ್ಮರು ವಾಸ ಮಾಡುವುದು ಉನ್ನತವಾದ ಲೋಕದಲ್ಲಿ, ಪರಮ ಪರಿಶುದ್ಧವಾದ ಸ್ಥಳದಲ್ಲಿ, ಉನ್ನತವಾದ ಲೋಕದಲ್ಲಿ ತಂದೆಯಾದ ದೇವರು ಜೀವಿಸುತ್ತಾ ಇದ್ದಾರೆ, ವಾಸ ಮಾಡುತ್ತಾ ಇದ್ದಾರೆ ಅಂತ ಹೇಳಿ ನಾವು 2 ಕೈಗಳನ್ನು ಸ್ವರ್ಗದ ಕಡೆಗೆತ್ತಿ ನಾವು ಪ್ರಾರ್ಥನೆಯನ್ನು ಮಾಡುತ್ತೇವೆ. ಏಕೆಂದರೆ ನಮಗೆ ಆಶೀರ್ವಾದಗಳು, ನಮಗೆ ಕೃಪೆಗಳು, ವರದಾನಗಳು ನಮಗೆ ಸಿಗುವುದು ಸ್ವರ್ಗದಿಂದ ಇಳಿದು ಬರುತ್ತೆ, ತಂದೆಯಾದ ದೇವರು ಕೊಡುತ್ತಾರೆ. ಹಾಗಾದರೆ ಬೈಬಲ್ ಹೇಳುತ್ತೆ, ನೀವು ಮಾಡಿದಂಥ ಪಾಪಗಳು ರಕ್ತಸಿತವಾಗಿ ತಂದೆಯಾದ ದೇವರಿಗೆ ಕಾಣಿಸಿಕೊಳ್ಳುತ್ತೆ. ಹಾಗಾದರೆ ಕೈಗಳನ್ನು ಸ್ವರ್ಗದ ಕಡೆಗೆ ಮೇಲೆತ್ತಿ ಪ್ರಾರ್ಥನೆ ಮಾಡುವಾಗ ಈ ಕೈಗಳಲ್ಲಿ ನೀನು ಮಾಡಿದಂಥ ಪಾಪದ ಕೃತ್ಯಗಳು, ಪಾಪದ ಕಾರ್ಯಗಳು ತಂದೆಯಾದ ದೇವರ ಕಣ್ಣುಗಳಿಗೆ ಬಟ್ಟ ಬಯಲಾಗಿ ಕಾಣುತ್ತವೆ ಅಂತ ಹೇಳಿ ಬೈಬಲ್ ಕಲಿಸಿಕೊಡುತ್ತೆ. ಹಾಗಾದರೆ ಈ ಕೈಗಳಲ್ಲಿ ಏನೆಲ್ಲ ತಪ್ಪುಗಳು, ಪಾಪಗಳನ್ನು ಈ ಕೈಗಳಲ್ಲಿ ನೀನು ಮಾಡಿರ್ಬೋದು. ಎಷ್ಟೋ ನೀತಿವಂತರನ್ನು ರಕ್ತ ಸುರಿಯುವ ರೀತಿಯಲ್ಲಿ ಈ ಕೈಗಳಲ್ಲಿ ನೀನು ಒಡೆದಿರಬಹುದು.
ರಕ್ತವನ್ನು ಕೈಗಳಲ್ಲಿ ಸುರಿಸಿರಬಹುದು. ನೀತಿವಂತನ ರಕ್ತ ಭುವಿಗೆ ಬಿದ್ದಾಗ ಆ ನೀತಿವಂತನ ರಕ್ತ ಪ್ರತಿಕಾರಕ್ಕಾಗಿ ದೇವರ ಬಳಿಯಲ್ಲಿ ಮೊರೆ ಇಡುತ್ತದೆ. ಆ ಮೊರೆ ಇಟ್ಟಾಗ ನಿನ್ನ ಪಾಪಗಳು ರಕ್ತಸಿತವಾಗಿ ತಂದೆಯಾದ ದೇವರ ಕಣ್ಣುಗಳಿಗೆ ಕಾಣುತ್ತದೆ. ಹಾಗಾದರೆ ನಿನ್ನ ಕೈಗಳಲ್ಲಿ ರಕ್ತಸಿತವಾದ ಪಾಪಗಳು ಕಾಣುತ್ತಾ ಇದೆ. ನೀನು ಮಾಡಿದಂಥ ಮೋಸ, ನೀನು ಮಾಡಿದ ವಂಚನೆ, ಕೈಗಳಲ್ಲಿ ಮಾಡಿದ ವಂಚನೆ ದೇವರಿಗೆ ಬಟ್ಟ ಬಯಲಾಗಿದೆ. ಅದೇ ರೀತಿಯಲ್ಲಿ ಮದ್ಯಪಾನದ ವಸ್ತುಗಳನ್ನು, ಮಾದಕ ಪದಾರ್ಥಗಳನ್ನು ಈ ಕೈಗಳಲ್ಲಿ ನೀನು ಹಿಡಿಯುವಾಗ ನಿನ್ನ ಕೈಗಳು ರಕ್ತಸಿತವಾಗಿವೆ, ನಿನ್ನ ಕೈಗಳು ಮಲಿನವಾಗಿವೆ, ನಿನ್ನ ಬೆರಳುಗಳು ಅಶುದ್ಧತನದಿಂದ ತುಂಬಿದೆ ಅಂತ ಹೇಳಿ ಯೆಶಾಯ ಪ್ರವಾದಿ 59ನೇ ಅಧ್ಯಾಯದಲ್ಲಿ 2ನೆಯ ವಾಕ್ಯ ಹೇಳುತ್ತೆ. ನಿನ್ನ ಕೈಗಳು ರಕ್ತಸಿತವಾಗಿವೆ, ನಿನ್ನ ಬೆರಳುಗಳು ಮಲಿನವಾಗಿದೆ. ಪ್ರಿಯರೇ, ಈ ಕೈಗಳಲ್ಲಿ ಏನೆಲ್ಲ ತಪ್ಪುಗಳು, ಪಾಪಗಳನ್ನು ನೀವು ಮಾಡಿದ್ದೀರೋ ಅದೇ ತಪ್ಪುಗಳು, ಅದೇ ಪಾಪಗಳು ಸ್ವರ್ಗದ ಕಡೆಗೆ ನೀವೆತ್ತಿ ಪ್ರಾರ್ಥನೆ ಮಾಡುವಾಗ ಬಟ್ಟ ಬಯಲಾಗಿ ನಿನ್ನ ಪಾಪಗಳು ಕಾಣುತ್ತೆ ಅಂತ ಹೇಳಿ ಬೈಬಲ್ ನಮಗೆ ಕಲಿಸಿಕೊಡುತ್ತೆ. ಆದ ಕಾರಣ ಈ ಕೈಗಳಲ್ಲಿ, ಈ ಬೆರಳುಗಳಲ್ಲಿ ಏನೆಲ್ಲ ತಪ್ಪುಗಳು, ಪಾಪಗಳು ಮಾಡಿದ್ದೇವೋ ಅವುಗಳಿಗಾಗಿ ಪಶ್ಚಾತ್ತಾಪ ಪಡಬೇಕು, ಕ್ಷಮೆಯನ್ನು ಕೇಳಬೇಕಂತ ಹೇಳಿ ಬೈಬಲ್ ಕಲಿಸಿಕೊಡುತ್ತಾ ಇದೆ. ಈ ವಾಕ್ಯಗಳನ್ನು ಕೇಳುವಾಗ ಈ ಕೈಗಳಲ್ಲಿ ಮಾಡಿದ ಎಲ್ಲ ತಪ್ಪುಗಳಿಗಾಗಿ, ಪಾಪಗಳಿಗಾಗಿ ಪಶ್ಚಾತ್ತಾಪ ಪಡುವುದಕ್ಕಾಗಿ, ಕ್ಷಮೆಯನ್ನು ಕೇಳುವುದಕ್ಕಾಗಿ ಬೈಬಲ್ ಕಲಿಸಿಕೊಡುತ್ತೆ. ಮೂರನೇದಾಗಿ ಬೈಬಲ್ ಕಲಿಸಿಕೊಡುತ್ತೆ, ನಿನ್ನ ತುಟಿಗಳು ಸುಳ್ಳು ನುಡಿಯುತ್ತದೆ, ನಿನ್ನ ನಾಲಿಗೆ ಕೇಡುಕನ್ನು ಗೊನಗುತ್ತದೆ. ಆದ ಕಾರಣ ನಾನು ನಿನ್ನ ಪ್ರಾರ್ಥನೆಯನ್ನು ಕೇಳುವುದಿಲ್ಲ. ದೇವರನ್ನು ಸ್ತುತಿಸುವುದು, ದೇವರನ್ನು ಮಹಿಮೆ ಪಡಿಸುವುದು ಇದೇ ನಾಲಿಗೆಯಾಗಿದೆ. ಇದೇ ನಾಲಿಗೆಯಲ್ಲಿ ದೇವರನ್ನು ಸ್ತುತಿಸುತ್ತೇವೆ, ಇದೇ ನಾಲಿಗೆಯಲ್ಲಿ ದೇವರನ್ನು ಮಹಿಮೆಪಡಿಸುತ್ತೇವೆ, ಇದೇ ನಾಲಿಗೆಯಲ್ಲಿ ದೇವರನ್ನು ಭಾಷಾವರದಲ್ಲಿ ಸ್ತುತಿಸುತ್ತೇವೆ, ಮಹಿಮೆ ಪಡಿಸುತ್ತೇವೆ. ಇದೇ ನಾಲಿಗೆಯಲ್ಲಿ ಯೇಸುವಿನ ಪರಿಶುದ್ಧವಾದ ಶರೀರವನ್ನು, ರಕ್ತವನ್ನು ಭುಜಿಸುತ್ತೇವೆ, ರಕ್ತವನ್ನು ಕುಡಿಯುತ್ತೇವೆ. ಅದೇ ನಾಲಿಗೆಯಲ್ಲಿ ಶಪಿಸುತ್ತೇವೆ, ಶಾಪಗಳನ್ನು ಹಾಕುತ್ತೇವೆ. ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ಅದೇ ರೀತಿಯಲ್ಲಿ ದೇವರನ್ನ ಆಶೀರ್ವಾದಗಳು ಸಿಗದೇ ಇದ್ದಾಗ ಇದೇ ನಾಲಿಗೆಯಲ್ಲಿ ದೇವರನ್ನು ಶಪಿಸುತ್ತೇವೆ, ಮನುಷ್ಯನನ್ನು ಶಪಿಸುತ್ತೇವೆ. ಅದೇ ರೀತಿಯಲ್ಲಿ ಅದೇ ನಾಲಿಗೆಯಲ್ಲಿ ಶಾಪವನ್ನು ಕೂಡ ನಾವು ಹಾಕುತ್ತೇವೆ. ಅದಕ್ಕೆ ದೇವರ ವಾಕ್ಯ ನಮಗೆ ಕಲಿಸಿಕೊಡುತ್ತೆ, ಒಂದೇ ಬುಗ್ಗೆಯಿಂದ ಸೌಲು ನೀರು, ಸಿಹಿ ನೀರು ಎರಡು ಬರುವುದುಂಟೆ. ಆದರೆ ನಿನ್ನ ನಾಲಿಗೆಯಲ್ಲಿ ಸ್ತುತಿ ಮತ್ತು ಶಾಪಗಳು ಬರುವುದು ತರವಲ್ಲ. ಸ್ತುತಿಯು ಮತ್ತು ಶಾಪಗಳು ನಿನ್ನ ನಾಲಿಗೆಯಲ್ಲಿ ಬರುವುದು ತರವಲ್ಲ. ಆದ ಕಾರಣ ನಿನ್ನ ನಾಲಿಗೆಯನ್ನು, ತುಟಿಗಳನ್ನು ಶುದ್ಧ ಮಾಡಿಕೊ. ನಿನ್ನ ನಾಲಿಗೆಯಲ್ಲಿ, ತುಟಿಗಳಲ್ಲಿ ಮಾಡಿದಂತೆಲ್ಲ ತಪ್ಪುಗಳಿಗಾಗಿ, ಪಾಪಗಳಿಗಾಗಿ ಕ್ಷಮೆಯನ್ನು ಕೇಳು. ದೇವರನ್ನು ಸ್ತುತಿಸುವಂಥ, ದೇವರನ್ನು ಮಹಿಮೆ ಪಡಿಸುವಂಥ ನಿನ್ನ ತುಟಿಗಳಲ್ಲಿ, ನಿನ್ನ ನಾಲಿಗೆಯಲ್ಲಿ ಮದ್ಯಪಾನವನ್ನು ಸೇವಿಸಲಿಲ್ಲವೇ? ಮಾದಕ ಪದಾರ್ಥಗಳನ್ನು ನೀನು ಭುಜಿಸಲಿಲ್ಲವೇ? ಅನೇಕ ವಿಧವಾದ ಮತ್ತೇರುವಂಥ ಪದಾರ್ಥಗಳನ್ನು ನಿನ್ನ ನಾಲಿಗೆಯಲ್ಲಿ ನೀನು ಸೇವನೆ ಮಾಡಿದಾಗ ನಿನ್ನ ನಾಲಿಗೆ ಅಶುದ್ಧವಾಗಿ, ನಿನ್ನ ಶರೀರದಲ್ಲಿ ಅಶುದ್ಧವಾದ ಕಾರಣದಿಂದಾಗಿ ಇಡೀ ನಿನ್ನ ಶರೀರವು ಪಾಪದಿಂದ ಮಲಿನವಾಗಿದೆ ಅಂತ ಹೇಳಿ ಬೈಬಲ್ ನಮಗೆ ಕಲಿಸಿಕೊಡುತ್ತದೆ. ಪ್ರಿಯರೇ, ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಯೋಬನ ಗ್ರಂಥ 20ನೇ ಅಧ್ಯಾಯ 12ನೇ ವಾಕ್ಯ ಹೇಳುತ್ತೆ. ಯೋಬನ ಗ್ರಂಥ 20ನೇ ಅಧ್ಯಾಯ 12ನೇ ವಾಕ್ಯ. ಕೆಡುಕುತನ ಸಿಗಿಯಾಗಿತ್ತು ಅವನ ಬಾಯಿಗೆ, ಬಚ್ಚಿಟ್ಟುಕೊಂಡಿದ್ದು ನಾಲಿಗೆ ಕೆಳಗೆ, ಅದನ್ನು ಬಿಟ್ಟುಕೊಡಲು ಅವನಿಗಿಷ್ಟವಿಲ್ಲ. ಬಾಯಲ್ಲಿಟ್ಟುಕೊಳ್ಳುತ್ತಾನೆ, ಅವನು ಚಪ್ಪರಿಸುತ್ತಾ ಅವನೀರುವುದು ನಾಗರ ವಿಷವನ್ನು, ಸರ್ಪದ ನಾಲಿಗೆ ಕೊಲ್ಲುವುದು ಅವನನ್ನು, ಹೊಟ್ಟೆಯಿಂದ ದೇವರು ಹೊರದೂಡಿಸುವರು ಅಂತ ಹೇಳಿ ಬೈಬಲ್ ಕಲಿಸಿಕೊಡುತ್ತಾ ಇದೆ. ಬೈಬಲ್ ಕಲಿಸಿಕೊಡುತ್ತಾ ಇದೆ, ಮಾದಕ ಪದಾರ್ಥಗಳನ್ನು ಸೇವನೆ ಮಾಡಿದಾಗ, ಮದ್ಯಪಾನವನ್ನು ನೀನು ಸೇವನೆಯನ್ನು ಮಾಡಿದಾಗ, ಹನ್ಸು ಮತ್ತು ಪಾನ್ ಪರಾಕನ್ನು ನೀನು ನಾಲಿಗೆ ಕೆಳಗಡೆ ಇಟ್ಟಾಗ, ಅದು ನಿನ್ನ ಹೊಟ್ಟೆಯ ಒಳಗಡೆ ಹೋದಾಗ
ಕ್ಯಾನ್ಸರ್ ಬರುತ್ತೆ ಅಂತ ಹೇಳಿ ಯೋಬನ ಗ್ರಂಥ 20ನೇ ಅಧ್ಯಾಯ 12ನೇ ವಾಕ್ಯ ಕಲಿಸಿಕೊಡುತ್ತೆ. ಹಾಗಾದರೆ ಈ ಮಾದಕ ಪದಾರ್ಥಗಳನ್ನು ನೀನು ಸೇವನೆಯನ್ನು ಮಾಡಿದಾಗ, ನೀನು ತಿಂದಾಗ, ಕುಡಿದಾಗ ನಿನ್ನ ನಾಲಿಗೆ ಅಶುದ್ಧವಾಗಿಲ್ಲವೇ? ನಿನ್ನ ನಾಲಿಗೆ ಮಲಿನವಾಗಿಲ್ಲವೇ? ಇತರರಿಗೆ ಶಪಿಸಿದಾಗ, ಇತರರಿಗೆ ಅವಾಚ್ಯ ಶಬ್ದಗಳಿಂದ ಮಾತನಾಡಿದಾಗ ನಿನ್ನ ನಾಲಿಗೆ ಅಶುದ್ಧವಾಗಿಲ್ಲವೇ? ಈ ಸೇವನೆ ನೀನು ಮಾಡಿದಾಗ, ಈ ಮಾತುಗಳಿಂದ ಮಾತನಾಡುವಾಗ ದೇವರಿಗೆ ವಿರುದ್ಧವಾದ ಕಾರ್ಯಗಳನ್ನಾಗಿದೆ ನೀನು ಮಾಡಿರುವುದು. ಹಾಗಾದ ನಿನ್ನ ಪ್ರಾರ್ಥನೆಯನ್ನು ಹೇಗೆ ದೇವರು ಕೇಳುತ್ತಾರೆ? ಹಾಗಾದ ವಾಕ್ಯ ಹೇಳುತ್ತೆ, ನಿನ್ನ ತುಟಿಗಳು ಸುಳ್ಳು ನುಡಿಯುತ್ತದೆ. ಎಷ್ಟು ಸಲ ಈ ತುಟಿಗಳಲ್ಲಿ ಸುಳ್ಳು ನುಡಿದಿಲ್ಲ? ನಿನ್ನ ನಾಲಿಗೆಯಲ್ಲಿ ಕೆಡುಕನ ಗುಣಗಳಿಲ್ಲ. ಹಾಗಾದರೆ ದೇವರಿಗೆ ವಿರುದ್ಧವಾಗಿ, ಸೃಷ್ಟಿಕರ್ತನಿಗೆ ವಿರುದ್ಧವಾಗಿ ನೀನು ಇತರರಿಗೆ ಸುಳ್ಳು ನುಡಿದಾಗ, ದೇವರ ಆಜ್ಞೆಗಳಿಗೆ ವಿರುದ್ಧವಾಗಿ ನೀನು ಮಾತನಾಡಿದಾಗ ನಿನ್ನ ತುಟಿಗಳು, ನಾಲಿಗೆಯು ಮಲಿನವಾಗಿದೆ ಅಂತ ಹೇಳಿ ಬೈಬಲ್ ಕಲಿಸಿಕೊಡುತ್ತಾ ಇದೆ. ಪ್ರಿಯರ, ಈ ದಿನ ಮನುಷ್ಯನು ಮಾಡುತ್ತಿರುವಂಥ ದ್ರೋಹಗಳಿಂದ, ಮನುಷ್ಯನು ಮಾಡುತ್ತಿರುವ ಪಾಪದ ಕಾರ್ಯಗಳಿಂದ ಭೂಮಿಯನ್ನು ದೇವರು ಅಲಿಸಿ ಹಾಕುತ್ತಿದ್ದಾರೆ. ಭೂಮಿಯನ್ನು ದೇವರು ಅಲಿಸಿ ಹಾಕುತ್ತಿದ್ದಾರೆ. ಮನುಷ್ಯನು ಮಾಡುತ್ತಿರುವಂಥ ಪಾಪದ ಕಾರ್ಯಗಳಿಂದ ಭೂಮಿಯ ಮೇಲೆ ಶಾಪ, ಭೂಮಿಯ ಮೇಲೆ ಇರುವಂಥ ಪ್ರಾಣಿಗಳನ್ನು, ಪಕ್ಷಿಗಳನ್ನು, ಮೃಗಗಳನ್ನು, ಜೀವ ಜಂತುಗಳನ್ನು ದೇವರು ಅಲಿಸಿ ಹಾಕುತ್ತಿದ್ದಾರೆ ಅಂತ ಹೇಳಿ ಬೈಬಲ್ ಕಲಿಸಿಕೊಡುತ್ತದೆ. ಪ್ರಿಯರೇ, ಈ ದಿನ ಅನೇಕ ಕಡೆಗಳಲ್ಲಿ, ಅನೇಕ ದೇಶಗಳಲ್ಲಿ ಯುದ್ಧಗಳು ನಡೆಯುವುದಕ್ಕೆ ಕಾರಣ, ಅದೇ ರೀತಿಯಲ್ಲಿ ಸುನಾಮಿ ಆಗುವುದಕ್ಕೆ ಕಾರಣ, ಭೂಕುಸಿತ ಆಗುವುದಕ್ಕೆ ಕಾರಣ, ಚಂಡಮಾರುತ ಆಗುವುದಕ್ಕೆ ಕಾರಣ, ಬಿರುಗಾಳಿ ಬೀಸುವುದಕ್ಕೆ ಕಾರಣ ಮನುಷ್ಯನ ಕೆಟ್ಟತನವು. ಪ್ರಿಯರ, ಮನುಷ್ಯನ ಕೆಟ್ಟತನವು ಹೆಚ್ಚುತ್ತಲೇ ಇದ್ದ ಕಾರಣದಿಂದಾಗಿ ದೇವರು ಭೂಮಿಯನ್ನು ಅಲಿಸಿ ಹಾಕುತ್ತೇನೆ ಅಂತ ಹೇಳಿ ವಾಕ್ಯ ನಮಗೆ ಕಲಿಸಿಕೊಡುತ್ತದೆ. ಆದಿಕಾಂಡ 6ನೇ ಅಧ್ಯಾಯ 5ನೇ ವಾಕ್ಯ ನಮಗೆ ಕಲಿಸಿಕೊಡುತ್ತೆ. ಆದಿಕಾಂಡ 6ನೇ ಅಧ್ಯಾಯ 5ನೇ ವಾಕ್ಯ ನಮಗೆ ಕಲಿಸಿಕೊಡುತ್ತೆ. ಜಗತ್ತಿನಲ್ಲಿ ಮನುಷ್ಯನ ಕೆಟ್ಟತನವು ಹೆಚ್ಚುತ್ತಲೇ ಇತ್ತು. ಮನುಷ್ಯನ ಕೆಟ್ಟತನವು, ಅವನ ಆಲೋಚನೆಯು ಸದಾ ಕೆಟ್ಟದಾಗಿದ್ದವು. ಆದ ಕಾರಣ ಮನುಷ್ಯನನ್ನು ಇಲ್ಲಿ ಸೃಷ್ಟಿ ಮಾಡಿದಕ್ಕಾಗಿ ನನಗೆ ಬಹಳ ವ್ಯಥೆಯಾಗುತ್ತಾ ಇದೆ, ಬಹಳ ನೋವಾಗ್ತಾ ಇದೆ ಅಂತ ಹೇಳಿ ಬೈಬಲ್ ಕಲಿಸಿಕೊಡುತ್ತದೆ. ಪ್ರಿಯರ, ಓದಿ 6ನೇ ಅಧ್ಯಾಯ 5ನೇ ವಾಕ್ಯ. ಜಗತ್ತಿನಲ್ಲಿ ಮನುಷ್ಯನ ಕೆಟ್ಟತನವು ಹೆಚ್ಚುತ್ತಲೇ ಇತ್ತು. ಅವನ ಮನದ ಆಲೋಚನೆಗಳು ಸದಾ ಕೆಟ್ಟದಾಗಿದ್ದವು. ಇದನ್ನು ಕಂಡ ಸರ್ವೇಶ್ವರ ಮನುಷ್ಯನನ್ನು ಇಲ್ಲಿ ಸೃಷ್ಟಿ ಮಾಡಿದಕ್ಕಾಗಿ ವ್ಯಥೆಪಟ್ಟು, ನಾನು ಸೃಷ್ಟಿ ಮಾಡಿದ ಮಾನವನನ್ನು ಈ ಜಗತ್ತಿನಿಂದ ಅಲಿಸಿ ಬಿಡುತ್ತೇನೆ, ಅವನೊಂದಿಗೆ ಪ್ರಾಣಿ ಪಕ್ಷಿಗಳನ್ನು, ಕ್ರಿಮಿ ಕೀಟಗಳನ್ನು ಅಲಿಸಿ ಹಾಕುತ್ತೇನೆ. ಅವುಗಳನ್ನು ಉಂಟು ಮಾಡಿದಕ್ಕಾಗಿ ನನಗೆ ಬಹಳ ದುಃಖವಾಗುತ್ತಾ ಇದೆ ಅಂತ ಹೇಳಿ ತಂದೆಯಾದ ದೇವರು ಮನ ನೊಂದುಕೊಳ್ಳುತ್ತಿದ್ದಾರೆ. ಪ್ರಿಯರ, ಪ್ರೈಸ್ ದಿ ಲಾರ್ಡ್, ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಹಾಗಾದರೆ ಮನುಷ್ಯನ ಕೆಟ್ಟತನದಿಂದ ಭೂಮಿಯ ಮೇಲೆ ಶಾಪಗಳು, ಭೂಮಿಯ ಮೇಲೆ ಈ ಸುನಾಮಿ, ಭೂಕಂಪ, ಚಂಡಮಾರುತಗಳು, ಯುದ್ಧಗಳು ನಡೆಯುವುದಕ್ಕೆ, ಮಾರಕವಾದ ರೋಗಗಳು ಈ ಭೂಲೋಕದಲ್ಲಿ ಬರುವುದಕ್ಕೆ ಕಾರಣ ಮನುಷ್ಯನ ಕೆಟ್ಟತನವು, ಮನುಷ್ಯನ ದುರಾಲೋಚನೆ, ಮನುಷ್ಯನ ಕೆಟ್ಟ ಬುದ್ಧಿ. ಅವನು ಮಾಡುತ್ತಿರುವ ಪಾಪದ ಕಾರ್ಯದಿಂದಾಗಿ ಭೂಮಿಯ ಮೇಲೆ ಶಾಪವನ್ನು ತಂದಾಗ್ತಾ ಇದ್ದೇನೆ ಅಂತ ಹೇಳಿ ತಂದೆಯಾದ ದೇವರು ಮನ ನೊಂದುಕೊಳ್ಳುತ್ತಿದ್ದಾರೆ. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯ, ಹಾಲೆಲೂಯ. ಹಾಗಾದರೆ ಮನುಷ್ಯನ ದ್ರೋಹಗಳು, ಮನುಷ್ಯನ ಕೆಟ್ಟತನವು, ಮನುಷ್ಯನ ಅಯೋಗ್ಯತನ, ಮನುಷ್ಯನ ವಕ್ರಬುದ್ಧಿ, ಮನುಷ್ಯನ ನೀಚತನದಿಂದ ಈ ಭೂಮಿಯ ಮೇಲೆ
ಪ್ರಾಣಿಗಳನ್ನು, ಪಕ್ಷಿಗಳನ್ನು, ಮೃಗಗಳನ್ನು, ಜೀವ ಜಂತುಗಳನ್ನು ತಂದೆಯಾದ ದೇವರು ಅಲಿಸಿ ಹಾಕುತ್ತಾ ಇದ್ದೇನೆ ಅಂತ ಹೇಳಿ ಮನ ನೊಂದುಕೊಂಡು ಕಣ್ಣೀರಿಡುತ್ತಿದ್ದಾರೆ ಪ್ರಿಯರ. ಪ್ರೈಸ್ ಲಾರ್ಡ್. ಹಾಲೆಲೂಯ್ಯ, 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 ಹಾಲೆಲೂಯ್ಯ. ಹಾಗಾದರೆ ಮನುಷ್ಯನ ಕೆಟ್ಟತನವಾಗಿದೆ, ಮನುಷ್ಯನ ದ್ರೋಹಗಳಾಗಿದೆ ಈ ಜಗತ್ತಿನಲ್ಲಿ ಬರುವುದಕ್ಕೆ ಕಾರಣ ಎಂದು ಹೇಳಿ ಬೈಬಲ್ ಕಲಿಸಿಕೊಡುತ್ತೆ. ಪ್ರೈಸ್ ಲಾರ್ಡ್. ಹಾಲೆಲೂಯ್ಯ, ಹಾಲೆಲೂಯ್ಯ, ಹಾಲೆಲೂಯ್ಯ. ಹಾಗಾದರೆ ಎಲ್ಲ ಕಡೆ ಯುದ್ಧ ನಡೀತಾ ಇದೆ ಪ್ರಿಯರ. ಕಾರಣ ಏನು? ನೀವು ಮಾಡಿದಂಥ ಪಾಪಗಳು, ದ್ರೋಹಗಳು, ರೋಗಗಳು ಬರುವುದಕ್ಕೆ. ಅದೇ ರೀತಿಯಲ್ಲಿ ಕೊರೋನಾ, ಡೆಲ್ಟಾ, ಒಮಿಕ್ರಾನ್, ಅದೇ ರೀತಿಯಲ್ಲಿ ಪಕ್ಷಿ ಜ್ವರ, ಆ ಜ್ವರ, ಈ ಜ್ವರ, ಈ ರೋಗಗಳು ಬರುವುದಕ್ಕೆ ಮನುಷ್ಯನ ಕೆಟ್ಟತನದಿಂದ ಅಂತ ಹೇಳಿ ಬೈಬಲ್ ಕಲಿಸಿಕೊಡುತ್ತೆ. ಪ್ರೈಸ್ ಲಾರ್ಡ್. ಹಾಲೆಲೂಯ್ಯ. ಹಾಗಾದರೆ ಪ್ರಿಯರ, ಪ್ರಾಣಿಗಳು, ಪಕ್ಷಿಗಳು, ಮೃಗಗಳು ಏನು ಮಾಡಿದವು? ನಮ್ಮಿಂದ ಅವುಗಳನ್ನು ಮನುಷ್ಯನ ಪಾಪದಿಂದ, ಮನುಷ್ಯನ ಕೆಟ್ಟತನದಿಂದ ಆ ಪ್ರಾಣಿಗಳನ್ನು, ಪಕ್ಷಿಗಳನ್ನು, ಮೃಗಗಳನ್ನು ಕೂಡ ದೇವರು ಅಲಿಸಿ ಹಾಕುತ್ತಿದ್ದಾರೆ ಅಂತ ಹೇಳಿ ದೇವರು ಮನ ನೊಂದುಕೊಳ್ಳುತ್ತಿದ್ದಾರೆ. ದೇವರು ವೇದನೆಯನ್ನು ಪಡ್ತಾ ಇದ್ದಾರೆ, ಕಣ್ಣೀರು ಸುರಿಸ್ತಾ ಇದ್ದಾರೆ. ಹಾಗಾದರೆ ನಿನ್ನ ಪತನಕ್ಕೆ, ನಿನ್ನ ನಾಶನಕ್ಕೆ, ನಿನಗೆ ಕಷ್ಟಗಳು ಬರುವುದಕ್ಕೆ, ವೇದನೆಗಳು ಬರುವುದಕ್ಕೆ ನಿನ್ನ ಕೆಟ್ಟತನವು ಅಂತ ಹೇಳಿ ಬೈಬಲ್ ಕಲಿಸಿಕೊಡುತ್ತದೆ ಪ್ರಿಯರ. ಪ್ರೈಸ್ ಲಾರ್ಡ್. ಹಾಲೆಲೂಯ್ಯ, ಹಾಲೆಲೂಯ್ಯ, ಹಾಲೆಲೂಯ್ಯ. ಗಟ್ಟಿಯಾಗಿ ಬಲಗೈನ ಮೇಲಕ್ಕೆತ್ತಿ, ಬಲಗೈ ಮೇಲಕ್ಕೆತ್ತಿ ಗಟ್ಟಿಯಾಗಿ 3 ಬಾರಿ ಹಾಲೆಲೂಯ್ಯ, 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 ಹಾಲೆಲೂಯ್ಯ. ಪ್ರೈಸ್ ಲಾರ್ಡ್. ಹಾಲೆಲೂಯ್ಯ, ಹಾಲೆಲೂಯ್ಯ. ಹಾಗಾದರೆ ಯೆರೆಮೀಯ ಪ್ರವಾದಿ 2ನೇ ಅಧ್ಯಾಯದಲ್ಲಿ 19ನೇ ವಾಕ್ಯ ಹೇಳುತ್ತೆ. ಯೆರೆಮೀಯನ ಗ್ರಂಥ 2ನೇ ಅಧ್ಯಾಯದಲ್ಲಿ 19ನೇ ವಾಕ್ಯ ನಮಗೆ ಹೀಗೆ ಕಲಿಸಿಕೊಡುತ್ತದೆ. ನಿನ್ನ ಕೆಟ್ಟತನವೇ ನಿನ್ನನ್ನು ಶಿಸ್ತವೆ, ನಿನ್ನ ದ್ರೋಹಗಳೇ ನಿನ್ನನ್ನು ಖಂಡಿಸುತ್ತವೆ. ನಿನಗೆ ದೇವರ ಭಯವಿಲ್ಲದೆ ನಡೆದ ಕಾರಣ, ಜೀವಿಸಿದ ಕಾರಣ ನಿನಗೆ ಕೆಟ್ಟದಾಗಿಯೂ ಕಹಿಯಾಗಿಯೂ ಪರಿಣಮಿಸುವುದು. ಇದನ್ನು ನೀನು ಚೆನ್ನಾಗಿ ನೋಡು, ಮನಸಾರೆ ಗ್ರಹಿಸಿಕೋ ಎಂದು ಹೇಳಿ ಬೈಬಲ್ ಕಲಿಸಿಕೊಡುತ್ತಾ ಇದೆ. ಹಾಗಾದರೆ ಬೈಬಲ್ ಕಲಿಸಿಕೊಡುತ್ತಾ ಇದೆ, ನಿನ್ನ ಕೆಟ್ಟತನವು ನಿನ್ನನ್ನು ಶಿಕ್ಷಿಸ್ತದೆ, ನಿನ್ನ ದ್ರೋಹಗಳು ನಿನ್ನನ್ನು ಖಂಡಿಸುತ್ತವೆ. ನಿನಗೆ ದೇವರ ಭಯವಿಲ್ಲದೆ ಜೀವಿಸಿದ ಕಾರಣದಿಂದಾಗಿ ನಿನಗೆ ಕಹಿಯಾಗಿಯೂ ಕೆಟ್ಟದಾಗಿಯೂ ಪರಿಣಮಿಸುತ್ತದೆ. ಮನಸಾರೆ ಗ್ರಹಿಸಿಕೋ ಎಂದೇಳಿ ಬೈಬಲ್ ಕಲಿಸಿಕೊಡುತ್ತೆ. ಪ್ರೈಸ್ ಲಾರ್ಡ್. ಹಾಲೆಲೂಯ್ಯ. ನಾವೇನು ಆಲೋಚನೆ ಮಾಡುತ್ತೇವೆ? ನಮಗೇನಾದರೂ ರೋಗಗಳು ಬಂದರೆ, ಅದೇ ರೀತಿ ಕಾಯಿಲೆಗಳು ಜಾಸ್ತಿ ಆದರೆ ಎಲ್ಲಿಗೆ ಹೋಗ್ತೇವೆ? ಆಸ್ಪತ್ರೆಗೆ ಹೋಗ್ತೇವೆ. ಪ್ರೈಸ್ ಲಾರ್ಡ್. ಆಸ್ಪತ್ರೆಗೆ ಹೋದಾಗ ವೈದ್ಯರು ಕೊಟ್ಟಂಥ ಮಾತ್ರೆಗಳು, ಔಷಧಿಗಳು ತಿಂತೇವೆ. ತಿಂದಾಗ ಅದು ಸೌಖ್ಯ ಸಿಗದೇ ಇದ್ದಾಗ ನಮ್ಮ ಆಲೋಚನೆ ಏನಾಗಿದೆ? ಎಷ್ಟೇ ಮಾತ್ರೆಗಳು, ಎಷ್ಟೇ ಔಷಧಿಗಳು ತಿಂದರೂ ಕೂಡ ನನ್ನ ಶರೀರದಲ್ಲಿ ಸೌಖ್ಯ ಸಿಗುತ್ತಾ ಇಲ್ಲ, ನನಗೆ ಬಿಡುಗಡೆ ಆಗ್ತಾ ಇಲ್ಲ. ಯಾರೋ ಏನೋ ನಮಗೆ ಮಾಡಿದ್ದಾರೆ, ಯಾರೋ ಮಾಟ ಮಂತ್ರ ಮಾಡಿದ್ದಾರೆ, ಯಾರೋ ನಮಗೆ ದ್ರೋಹಗಳು ಏನೋ ಮಾಡಿದ್ದಾರೆ. ಆದ ಕಾರಣ ನಮಗೆ ನಡೆಯೋಕ್ಕಾಗ್ತಾ ಇಲ್ಲ, ಕೂತ್ಕೊಳ್ಳೋಕ್ಕಾಗ್ತಾ ಇಲ್ಲ. ಯಾರೋ ಏನೋ ಮಾಡಿದ್ದಾರೆ, ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದ್ದಾರೆ, ಮಾಟ ಮಂತ್ರ ಮಾಡಿದ್ದಾರೆ ಅಂತೇಳಿ ನಾವು ಆಲೋಚನೆ ಮಾಡುತ್ತೇವೆ. ಪ್ರೈಸ್ ಲಾರ್ಡ್. ಹಾಲೆಲೂಯ್ಯ, ಹಾಲೆಲೂಯ್ಯ. ಸಂಖ್ಯಾಕಾಂಡ 23:23 ಹೇಳುತ್ತೆ ಪ್ರಿಯರ. ಸಂಖ್ಯಾಕಾಂಡ 23:23 ಹೇಳುತ್ತೆ, ಯಾಕೋಬರಿಗೆ ವಿರುದ್ಧವಾದ ಮಾಟ ಮಂತ್ರವಿಲ್ಲ, ಅದೇ ರೀತಿ ಇಸ್ರಾಯೇಲಿಗೆ ವಿರುದ್ಧವಾದ ಕನಿಷ್ಯಕುನವಿಲ್ಲ. ಯಾಕೋಬರಿಗೆ ವಿರುದ್ಧವಾದ ಮಾಟ ಮಂತ್ರವಿಲ್ಲ, ಇಸ್ರಾಯೇಲಿಗೆ ವಿರುದ್ಧವಾದ ಕನಿಷ್ಯಕುನ ಇಲ್ಲ ಎಂದೇಲೆ ತಂದೆಯಾದ ದೇವರು ನುಡಿಯುವಾಗ, ಆಗ ಇಸ್ರಾಯೇಲ್ ಮಕ್ಕಳು ನಾವಾದ ಕಾರಣ ಹಾಗಾದರೆ ಯಾವುದೇ ಒಂದು ಮಾಟ ಮಂತ್ರಗಳು, ಯಾವುದೇ ಒಂದು ದುಷ್ಟ ಶಕ್ತಿಗಳು ನಿನ್ನ ಹತ್ರ ಸುಲಿಯಲ್ಲ, ನಿನ್ನ ಹತ್ರ ಬರಲ್ಲ ಅಂತ ಹೇಳಿ ಸಂಖ್ಯಾಕಾಂಡ 23:23 ನಮಗೆ ಕಲಿಸಿಕೊಡುತ್ತಾ ಇದೆ. ಹಾಗಾದ್ರೆ ಸಂಖ್ಯಾಕಾಂಡ ಹೇಳುತ್ತೆ, ಮನುಷ್ಯನಿಗೆ, ಇಸ್ರಾಯೇಲ್ ಮಕ್ಕಳಿಗೆ
ಪ್ರಭು ಯೇಸುವಿನಲ್ಲಿ ವಿಶ್ವಾಸ ನಂಬಿಕೆ ಇಟ್ಟವರಿಗೆ ಯಾವ ಕೆಡುಕು ಅವನ ಗುಡಾರದ ಬಳಿ ಸುಲಿಯದು, ಅವನ ಹತ್ರ ಸುಲಿಯದು ಅಂತ ಹೇಳಿ ವಾಕ್ಯ ನಮಗೆ ಕಲಿಸಿಕೊಡುವಾಗ ಪ್ರಿಯರ, ಎಲ್ಲಿಂದ ನಮಗೆ ಮಾಟ ಮಂತ್ರಗಳು, ಎಲ್ಲಿಂದ ಬ್ಲ್ಯಾಕ್ ಮ್ಯಾಜಿಕ್, ಎಲ್ಲಿಂದ ನಮಗೆ ಕನಿಶಕುನಗಳು ಬರುತ್ತೆ ಆಲೋಚನೆ ಮಾಡಿ ನೋಡಿ ಪ್ರಿಯರ. ಹಾಗಾದ್ರೆ ದೇವರಿಗೆ ವಿರುದ್ಧವಾಗಿ, ಸೃಷ್ಟಿಕರ್ತನಿಗೆ ವಿರುದ್ಧವಾಗಿ ನಾವು ಪಾಪ ಮಾಡಿದಾಗ, ಸೃಷ್ಟಿಕರ್ತನಿಗೆ ವಿರುದ್ಧವಾಗಿ ನೀನು ಜೀವಿಸಿದಾಗ, ನೀನು ನಡೆದಾಗ ನಿನ್ನ ಕೆಟ್ಟತನವು ನಿನ್ನಿಸ್ತದೆ, ನಿನ್ನ ದ್ರೋಹಗಳು ನಿನ್ನನ್ನು ಖಂಡಿಸುತ್ತದೆ. ಏಕೆಂದರೆ ದೇವರ ಅರಿವಿಲ್ಲದೆ, ದೇವರ ಭಯವಿಲ್ಲದೆ ನೀನು ಜೀವಿಸಿದ ಕಾರಣದಿಂದಾಗಿ ನಿನಗೆ ಸೋಲು ಬರುವುದಕ್ಕೆ, ನಷ್ಟಗಳು ಬರುವುದಕ್ಕೆ, ಅದೇ ರೀತಿಯಲ್ಲಿ ಕೊರತೆಗಳು ನಿನ್ನಲ್ಲಿ ಉಂಟಾಗುವುದಕ್ಕೆ ನಿನ್ನ ಕೆಟ್ಟತನ, ನಿನ್ನ ಅಯೋಗ್ಯತನ, ನಿನ್ನ ನೀಚತನ, ನಿನ್ನ ವಕ್ರ ಬುದ್ಧಿ ಅಂತ ಹೇಳಿ ಬೈಬಲ್ ಕಲಿಸಿಕೊಡುತ್ತೆ. ಪ್ರೈಸ್ ಲಾರ್ಡ್, ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಹಾಗಾದರೆ ಸೃಷ್ಟಿಕರ್ತನಿಗೆ ವಿರುದ್ಧವಾಗಿ ಜೀವಿಸಿದಾಗ, ಸೃಷ್ಟಿಕರ್ತನಿಗೆ ವಿರುದ್ಧವಾಗಿ ಪಾಪಗಳನ್ನು ಮಾಡಿದಾಗ ನಿನ್ನ ಕೆಟ್ಟತನವು ನಿನ್ನನ್ನು ಶಿಕ್ಷಿಸದೆ ಅಂತ ಹೇಳಿ ಬೈಬಲ್ ಕಲಿಸಿಕೊಡುತ್ತದೆ. ವರ್ಷಗಳ ಹಿಂದೆ 2019ರಲ್ಲಿ ಮ್ಯಾಂಗ್ಳೂರಿಂದ ಸಹೋದರ ಧ್ಯಾನಕ್ಕಾಗಿ ಇಲ್ಲಿ ಬಂದಿದ್ದ ಪ್ರಿಯರ. ಧ್ಯಾನಕ್ಕಾಗಿ ಬಂದಂಥ ಉದ್ದೇಶ, ಸ್ವಂಟದಲ್ಲಿ ಡಿಸ್ಕ್ ಸೈಡ್ಗೆ ಹೋಗಿದೆ, ಎಷ್ಟೇ ಮಾತ್ರೆಗಳು ಔಷಧಿಗಳು ತಿಂದರೂ ಕೂಡ ಸೌಖ್ಯ ಸಿಗಲಿಲ್ಲ, ಬಿಡುಗಡೆ ಸಿಗಲಿಲ್ಲ. ಈ ರೀತಿಯಲ್ಲಾಗಿದೆ ಪ್ರಿಯರ. ಸಹೋದರ ಕುವೈಟಲ್ಲೇ ಕೆಲಸ ಮಾಡ್ತಾ ಇದ್ದಾನೆ. ಈ ಡಿಸ್ಕ್ ಸೈಡ್ ಹೋದ ಕಾರಣದಿಂದಾಗಿ 1 ತಿಂಗಳವರೆಗೆ ಆಸ್ಪತ್ರೆಯಲ್ಲಿ ಮಲಗಿದ್ದಾನೆ, ಸೌಖ್ಯ ಸಿಗಲಿಲ್ಲ ಪ್ರಿಯರ. ತದನಂತರ ತನ್ನ ದನಿಯ ಬಳಿಯಲ್ಲಿ ಅನುಮತಿಯನ್ನು ಪಡೆದು 3 ತಿಂಗಳ ಕಾಲ ರಜೆಯನ್ನು ತೆಗೆದುಕೊಂಡಾಗಿದೆ ಈ ಸಹೋದರ ಬಂದದ್ದು ಮ್ಯಾಂಗ್ಳೂರಿಗೆ. ಮ್ಯಾಂಗ್ಳೂರಿಂದ ತಂದೆ ತಾಯಿಗಳ ಮಾತನ್ನು ಕೇಳಿ ಈ ಸಹೋದರ ಇಲ್ಲಿ ಧ್ಯಾನಕ್ಕಾಗಿ ಬಂದಂಥ ಸಮಯದಲ್ಲೇ, ಧ್ಯಾನದಲ್ಲಿ ಬಂದು ಭಾಗವಹಿಸಿದ ಬುಧವಾರ ದಿನ ಕೌನ್ಸಿಲಿಂಗಲ್ಲೇ ನಾನು ಕುಳಿತಿರುವಂಥ ಸಮಯದಲ್ಲೇ ಸಹೋದರ ನಡೆಯೋಕ್ಕಾಗದೆ ವೇದನೆ ಪಡುತ್ತಾ, ದುಃಖ ಪಡುತ್ತಾ, ಯಾತನೆಗಳನ್ನು ಅನುಭವಿಸುತ್ತಾ ಕೌನ್ಸಿಲಿಂಗ್ ಶುಶ್ರೂಷೆಗಾಗಿ ಬಂದ ಪ್ರಿಯರ. ನಾನು ಕೇಳಿದೆ, ಸಹೋದರ ನಿನ್ನ ಹೆಸರು ಏನಂತ ಹೇಳಿದಾಗ ಹೆಸರು ಹೇಳಿದ. ಆದ ನಾನು ಹೆಸರಿಲ್ಲೇ ಪ್ರಕಟಪಡಿಸೋದಕ್ಕೆ ಇಷ್ಟಪಡೋದಿಲ್ಲ. ಪ್ರೈಸ್ ಲಾರ್ಡ್, ಹಾಲೆಲೂಯ. ಏನಾಗಿದೆ ಅಂತ ಕೇಳಿದಾಗ, ಬ್ರದರ್ ನಾನು ಕುವೈಟಲ್ಲಿ ದುಡಿತಾ ಇದ್ದೇನೆ, ಸಂಪಾದನೆ ಮಾಡ್ತಾ ಇದ್ದೇನೆ, ದೇವರು ಒಳ್ಳೆಯ ಆದಾಯವನ್ನು ನನಗೆ ಕೊಟ್ಟಿದ್ದಾರೆ, ಕೈ ತುಂಬ ಸಂಬಳ ಇದೆ, ಆದರೆ ನನಗೆ ಡಿಸ್ಕ್ ಸೈಡ್ಗೆ ಹೋಗಿದೆ, ನನಗೆ ಸೌಖ್ಯ ಸಿಗ್ತಾ ಇಲ್ಲ. ಆದ ಕಾರಣ ಕುವೈಟಿಂದ ರಜೆಯನ್ನು ತೆಗೆದುಕೊಂಡು ಈ ಧ್ಯಾನಕ್ಕಾಗಿ ನಾನು ಬಂದಿದ್ದೇನೆ, ನನ್ನ ತಂದೆ ತಾಯಿ ಕಳಿಸಿದ್ದಾರೆ. ನಾನು ಏನು ಪಾಪ ಮಾಡಿದೆ, ಏನು ದ್ರೋಹ ಮಾಡಿದೆ, ಯಾಕೆ ನನಗೆ ಈ ಡಿಸ್ಕ್ ಸೈಡ್ಗೆ ಹೋಗುವುದಕ್ಕೆ, ಈ ನೋವು ಬರುವುದಕ್ಕೆ ಕಾರಣ ಏನು? ನನ್ನ ತಂದೆ ತಾಯಿ ಪ್ರಾರ್ಥನಾ ಜೀವಿಗಳು, ನನ್ನ 2 ಸಹೋದರಿಯರು, ನನ್ನ 2 ಸಹೋದರರು ಪ್ರಾರ್ಥನಾ ಜೀವಿ ಆಗಿದ್ದಾರೆ, ನನ್ನ ತಮ್ಮ ಪ್ರಾರ್ಥನೆಯಲ್ಲಿದ್ದಾನೆ, ಒಳ್ಳೆ ಸಿಂಗರ್ ಆಗಿದ್ದಾರೆ, ಹಾಡುಗಳನ್ನು ಒಳ್ಳೆ ರೀತಿಯಲ್ಲಿ ಹಾಡ್ತಾರೆ. ನನ್ನ ಕುಟುಂಬದವರು ಪ್ರಾರ್ಥನೆಯಲ್ಲಿ ಹೀಗೆ ಜೀವಿಸುವಾಗ, ನಡೆಯುವಾಗ ಏನು ಪಾಪ ಮಾಡಿದೆ ಅಂತ ಹೇಳಿ ಈ ರೋಗಗಳನ್ನು, ಈ ವೇದನೆಗಳನ್ನು ದೇವರು ನನಗೆ ಕೊಟ್ಟಿದ್ದಾರೆ. ಪ್ರೈಸ್ ಲಾರ್ಡ್, ಹಾಲೆಲೂಯ. ಏನು ಪಾಪ ಮಾಡಿದೆ ಅಂತ ಹೇಳಿ ಕಣ್ಣೀರನ್ನು ಸುರಿಸುತ್ತಾ, ಬಿಕ್ಕಿ ಬಿಕ್ಕಿ ಅಳುತ್ತಾ ಕೌನ್ಸಿಲಿಂಗಲ್ಲಿ ಮಾತನಾಡ್ತಾ ಇದ್ದಾನೆ. ತದನಂತರ ಸಹೋದರ ಅಳು ನಿಂತ ಮೇಲೆ ತದನಂತರ ಮಾತೆ ಮರಿಯಳಿಗೆ ಸಹೋದರನ ಸಮರ್ಪಿಸಿ, ಮಾತೆ ಮರಿಯಲ ಮಧ್ಯಸ್ಥಿಕೆಯನ್ನು ತೆಗೆದುಕೊಂಡು ಸಹೋದರನ ಬಳಿಯಲ್ಲೇ ಒಂದು ಪ್ರಾರ್ಥನೆ ಮಾಡುವಾಗ ಪರಿಶುದ್ಧಾತ್ಮರು ಒಂದು ಸಂದೇಶವನ್ನು ಕೊಟ್ಟರು. ನಾನು ಕೇಳಿದೆ, ಸಹೋದರ ಒಂದು ಹೆಸರನ್ನು ಬರೆದು ದೇವರು ದರ್ಶನದಲ್ಲಿ ತೋರಿಸ್ತಾ ಇದ್ದಾರೆ, ಆ ಸಹೋದರನಿಗೂ ನಿನಗೂ ಸಂಬಂಧ ಏನು ಅಂತ ಕೇಳುವಾಗ ಸಹೋದರ ನುಡಿತಾ ಇದ್ದಾನೆ, ನಾವಿಬ್ಬರು ಬಾಲ್ಯ ಸ್ನೇಹಿತರು, ಫ್ರೀ KGಯಿಂದ ಡಿಗ್ರಿ ಮುಗಿಯುವ ತನಕ ಒಂದೇ ಶಾಲೆಯಲ್ಲೇ, ಒಂದೇ ಕಾಲೇಜಲ್ಲೇ
ಓದಿದವರು, ತದನಂತರ ನಾವಿಬ್ಬರು ಓದು ಮುಗಿದ ಮೇಲೆ, ಡಿಗ್ರಿ ಆದ ಮೇಲೆ ನಾವಿಬ್ಬರು ಹೊರದೇಶಕ್ಕೆ ಹೋಗ್ಬೇಕಂತ ಹೇಳಿ ವೀಸಾಗಾಗಿ ಅಪ್ಲೈ ಮಾಡಿದ್ವಿ. ತದಂತ ಪಾಸ್ಪೋರ್ಟ್ ಮಾಡಿ ವೀಸಾಗೆ ಅಪ್ಲೈ ಮಾಡಿದಾಗ ನನಗೆ ಕುವೈಟ್ಗೆ ಸಿಕ್ತು. ನನ್ನ ಬಾಲ್ಯ ಸ್ನೇಹಿತನಿಗೆ ದುಬೈಗೆ ಸಿಕ್ತು. ಅವನು ದುಬೈಯಲ್ಲಿ ಇದ್ದಾನೆ, ನಾನು ಕುವೈಟಲ್ಲಿ ಇದ್ದೇನೆ. ನನ್ನ ಸ್ನೇಹಿತನಿಗೆ ಏನಾದರೂ ತೊಂದರೆ ಇದೆಯೋ? ನನ್ನ ಸ್ನೇಹಿತನಿಗೆ ಏನಾದರೂ ತೊಂದರೆ ಇದೆಯೋ? ಯಾಕೆ ದೇವರು ನನ್ನ ಸಹೋದರನ ಸ್ನೇಹಿತನ ಹೆಸರನ್ನು ಬರೆದು ನಿನಗೆ ತೋರಿಸ್ತಾ ಇದ್ದಾರೆ? ಏನು ಕಾರಣ ಅಂತ ಹೇಳಿ. ನಿನ್ನ ಸಹೋದರನಿಗೆ ಏನು ಕೊರತೆ ಇಲ್ಲ, ಏನು ವೇದನೆ ಇಲ್ಲ. ವರ್ಷಗಳ ಹಿಂದೆ ನೀನು ಆ ಸಹೋದರನ ಜೊತೆಯಲ್ಲಿ ವ್ಯಭಿಚಾರ ಮಾಡಿದ ಕಾರಣದಿಂದಾಗಿ ಈ ರೋಗ ನಿನಗೆ ಬಂದಿದೆ. ಈ ಡಿಸ್ಕ್ ನಿನಗೆ ಸೈಡ್ಗೆ ಹೋಗುವುದಕ್ಕೆ, ಸೊಂಟದಲ್ಲಿ ನೋವು ಬರುವುದಕ್ಕೆ ವರ್ಷಗಳ ಹಿಂದೆ ಸಹೋದರನ ಜೊತೆಯಲ್ಲಿ ವ್ಯಭಿಚಾರ ಮಾಡಿದ ಕಾರಣದಿಂದಾಗಿ, ನಿನ್ನ ಕೆಟ್ಟತನದಿಂದ ಈ ರೋಗ ನಿನಗೆ ಬಂದಿದೆ. ಇದಕ್ಕಾಗಿ ನೀನು ದೇವರ ಬಳಿಯಲ್ಲಿ ಪಶ್ಚಾತ್ತಾಪ ಪಡಲಿಲ್ಲ. ಇದಕ್ಕಾಗಿ ನೀನು ಪಾಪ ನಿವೇದನೆಯನ್ನು ಮಾಡಲಿಲ್ಲ. ಈ ಪಾಪಕ್ಕಾಗಿ ನೀನು ಒಳ್ಳೆ ರೀತಿಯಲ್ಲಿ ಕುಂಸಾರ ಮಾಡಿಲ್ಲ. ಈ ಕಾರಣದಿಂದ, ನಿನ್ನ ಕೆಟ್ಟತನದಿಂದ, ನೀನು ಮಾಡಿದ ವ್ಯಭಿಚಾರದಿಂದ, ಪುರುಷ ವ್ಯಭಿಚಾರ ಮಾಡಿದ ಕಾರಣದಿಂದಾಗಿ ಈ ರೋಗ ನಿನಗೆ ಬಂದಿದೆ ಅಂತ ಹೇಳಿ ಪರಿಶುದ್ಧಾತ್ಮರು ಕಲಿಸಿಕೊಡುತ್ತಿದ್ದಾರೆ ಅಂತ ಹೇಳಿದೆ. ಚೇರಲ್ಲಿ ಕುಳಿತಿದ್ದಂಥ ಸಹೋದರ ಅಳುತ್ತಾ ನಿಧಾನವಾಗಿ ಜಾರಿ ಕೆಳಗಡೆ ಕುಳಿತುಕೊಂಡು ಬಿಕ್ಕಿ ಬಿಕ್ಕಿ ಅಳುವುದಕ್ಕೆ ಪ್ರಾರಂಭಿಸಿದ. ಅಳು ನಿಂತ ಮೇಲೆ ಆತನ ಬಲಗೈಯನ್ನು ಹಿಡಿದು ಮತ್ತೆ ಚೇರಿನ ಮೇಲೆ ಕೂರಿಸಿದ. ಚೇರ್ ಮೇಲೆ ಕುಳಿತುಕೊಂಡ. ಒಂದೊಂದು ವಾಕ್ಯಗಳನ್ನು, ಒಂದೊಂದು ಸಂದೇಶವನ್ನು ಪರಿಶುದ್ಧಾತ್ಮರು ಸಹೋದರಿಗೆ ಕೊಡುವಾಗ ಸಹೋದರ ಒಂದೊಂದು ಪಾಪಕ್ಕಾಗಿ ಪಶ್ಚಾತ್ತಾಪ ಪಟ್ಟ. ಬ್ರದರ್, ನಾನು 7ನೇ ತರಗತಿಯಲ್ಲಿ ಓದುವಾಗ ಅವಾಗಿಂದ ನಾವಿಬ್ಬರು ಬೇರೆ ಆಗುವ ತನಕ, ಬೇರೆ ಬೇರೆ ದೇಶಕ್ಕೆ ಹೋಗುವ ತನಕ ಪ್ರತಿ ಸಲ ವ್ಯಭಿಚಾರ ಮಾಡಿದುಂಟು, ಪುರುಷ ಸೇರಿ. ಪ್ರೈಸ್ ಲಾರ್ಡ್, ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಮಾಡಿದುಂಟು. ಇಷ್ಟು ವರ್ಷಗಳ ಕಾಲ ಕುಂಸಾರಲ್ಲೇ, ಪಾಪ ನಿವೇದನೆಯಲ್ಲೇ ನಾನು ಹೇಳಲಿಲ್ಲ. ಅದಕ್ಕಾಗಿ ಪಶ್ಚಾತ್ತಾಪ ಪಡಲಿಲ್ಲ. ನಾನು ಹೋಗಿ ನನ್ನ ಹಿಖರ್ಜಿಯಲ್ಲೇ, ನನ್ನ ಗುರುಗಳ ಬಳಿಯಲ್ಲಿ ಹೋಗಿ ಈ ಪಾಪವನ್ನು ಎತ್ತಿ ಹೇಳಿದರೆ ಅವ್ರು ಏನು ತಿಳ್ಕೊಳ್ತಾರೋ ನನ್ನ ಮೇಲೆ. ಗುರುಗಳಿಗೂ ನನಗೆ ಒಳ್ಳೆ ಒಂದು ಬಾಂಧವ್ಯ ಇದೆ, ಒಳ್ಳೆ ಪ್ರೀತಿ ಮಾಡ್ತಾರೆ ಗುರುಗಳು. ನನ್ನ ಪಾಪವನ್ನು ಗುರುಗಳಿಗೆ ಹೇಳಿದಾಗ ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಳ್ತಾರೆ ಅಂತ ಹೇಳಿ ಈ ಆಲೋಚನೆಯಲ್ಲೇ, ಈ ವಕ್ರ ಬುದ್ಧಿಯಲ್ಲೇ ನಾನು ಪಾಪ ನಿವೇದನೆಯನ್ನು ಸರಿಯಾಗಿ ನಾನು ಮಾಡಲಿಲ್ಲ. ಪ್ರೈಸ್ ಲಾರ್ಡ್, ಹಾಲೆಲೂಯಾ, ಹಾಲೆಲೂಯಾ. ಏನು ಮಾಡಬೇಕು ಅಂತ ಹೇಳಿ ಕೇಳಿದಾಗ ಪ್ರಿಯರ, ಇಲ್ಲಿ ಗುರುಗಳು ಫಾದರ್ ಫಿಲಿಪ್ KP ಅಂತ ಹೇಳಿ 2019ರಲ್ಲಿ ಗುರುಗಳು ಇಲ್ಲಿದ್ದರು. ಗುರುಗಳಿಗೆ ತರಗತಿಯನ್ನು ಕೊಡೋದಕ್ಕೆ ಬರ್ತಾ ಇದ್ದಾರೆ. ಅವರ ಬಳಿ ಹೋಗಿ ನಾನು ಹೇಳ್ತೇನೆ, ಮತ್ತೆ ಅವರಿಗೆ ಪಾಪ ನಿವೇದನೆ ಕೊಡಿ ಅಂತ. ಬ್ರದರ್, ನಿನ್ನೆ ಮಾಡಿದ್ದೀನಲ್ಲ, ನಿನ್ನೆ ಮಾಡಿದ್ದು ಡೂಪ್ಲಿಕೇಟ್, ಇವತ್ತು ಒರಿಜಿನಲ್ ಪಾಪ ನಿವೇದನೆ ಮಾಡು. ಪ್ರೈಸ್ ಲಾರ್ಡ್. ಪಶ್ಚಾತ್ತಾಪ ಹೃದಯದೊಂದಿಗೆ, ದೀನ ಹೃದಯದೊಂದಿಗೆ ನೀನು ಕಣ್ಣೀರು ಸುರಿಸಿ ಮಾಡಿದ ಪಾಪಕ್ಕೆ ಪಶ್ಚಾತ್ತಾಪ ಪಟ್ಟು ಕ್ಷಮೆಯನ್ನು ಕೇಳಿ ನೀನು ಹೋಗಿ ಕಣ್ಣೀರು ಸುರಿಸಿ ಪ್ರಾರ್ಥನೆಯನ್ನು ಮಾಡು. ದೇವರು ನಿನಗೆ ಬಿಡುಗಡೆಯನ್ನು ಕೊಡುತ್ತಾರೆ ಅಂತ ಹೇಳಿ ಗುರುಗಳು ಬರುವಾಗ ಗುರುಗಳ ಹತ್ರ ಕೇಳಿದೆ, ಗುರುಗಳೇ, ಅವರಿಗೆ ನೀವು ಪಾಪ ನಿವೇದನೆ ಕೊಡಬೇಕೆಂದು ಹೇಳಿದಾಗ, ಬರ ಕೇಳಿ, ಪಾಪ ನಿವೇದನೆ ಕೊಡ್ತೇನೆ. ತದನಂತರ ಸಹೋದರ ಕೌನ್ಸಿಲಿಂಗ್ ನಿಲ್ಲಿಸಿ ಸಹೋದರನ ಗುರುಗಳ ಬಳಿಗೆ ಪಾಪ ನಿವೇದನೆಗಾಗಿ ಕಲಿಸಿದೆ. ಪಾಪ ನಿವೇದನೆಯನ್ನು ಮುಗಿಸಿ ತದನಂತರ ಮತ್ತೆ ಕೌನ್ಸಿಲಿಂಗ್ ಆಗಿ ಬಂದ. ಕೆಲವು ವಾಕ್ಯಗಳನ್ನು, ಕೆಲವು ಸಂದೇಶಗಳನ್ನು ಪರಿಶುದ್ಧಾತ್ಮರು ಕೊಟ್ಟರು, ತಿಳಿಸಿದೆ. ತದನಂತರ ಎದ್ದು ಕೌನ್ಸಿಲಿಂಗ್ ಮುಗಿಸಿ ತರಗತಿಯನ್ನು ಕೇಳುವುದಕ್ಕಾಗಿ ಬಂದ. ಬುಧವಾರ ದಿನ 2 ಗಂಟೆಗಾಗಿದೆ ಪ್ರಿಯರ. ರೋಗ ಸೌಖ್ಯ ಆರಾಧನೆ ಇತ್ತು ಪ್ರಿಯರ. 1ನೇ ಗುರುಗಳಾದ ರಿಚರ್ಡ್ ಗುರುಗಳಾಗಿದೆ. ಆ ದಿನ ರೋಗ ಸೌಖ್ಯ ಆರಾಧನೆಯನ್ನು ನಡೆಸಿಕೊಡ್ತಾ ಇದ್ರು. ಈ ರೋಗ ಸೌಖ್ಯ ಆರಾಧನೆಯನ್ನು ನಡೆಸಿಕೊಡುವ ಸಮಯದಲ್ಲಿ ಗುರುಗಳು ಸಂದೇಶವನ್ನು ಕೊಟ್ಟರು. ಸೊಂಟದಲ್ಲಿ ವೇದನೆ ಇರುವಂಥ, ನೋವನ್ನು ಅನುಭವಿಸಿರುವಂಥ ಒಬ್ಬ ವ್ಯಕ್ತಿಯನ್ನು ದೇವರು ಮುಟ್ಟುತ್ತಿದ್ದಾರೆ, ಬಿಡುಗಡೆಯನ್ನು ಕೊಡುತ್ತಿದ್ದಾರೆ, ಸೌಖ್ಯವನ್ನು ಕೊಡುತ್ತಿದ್ದಾರೆ ಅಂತ ಹೇಳಿ
ಗುರುಗಳು ಸಂದೇಶವನ್ನು ಕೊಟ್ಟರು. ಸಂದೇಶವನ್ನು ಕೇಳಿದ ನಂತರ ಆರಾಧನೆ ಮುಗಿಯಿತು. ತದನಂತರ 4:45ಗೆ ಟೀ ಬ್ರೇಕ್ ಇದ್ದಂಥ ಸಮಯದಲ್ಲಿ ಟೀ ಕುಡಿದು ಪುನಃ ನಾನು ಆ ಕನ್ನಡ ವಿಭಾಗದ ಹತ್ರ ನಿಂತಿದ್ದೆ. ಈ ಸಹೋದರ ಅಲ್ಲಿಂದ ನಡೆದು ಬಂದು ಹೇಳ್ದೆ, ಬ್ರದರ್, ತಿಂಗಳುಗಳಿಂದ ಅನುಭವಿಸ್ತಾ ಇದ್ದಂಥ ವೇದನೆ, ತಿಂಗಳಗಟ್ಟಲೆ ಇದ್ದಂಥ ಸೊಂಟದಲ್ಲಿದ್ದಂಥ ನೋವು, ನಾನು ಮಾಡಿದ ಪಾಪಕ್ಕಾಗಿ ಪಶ್ಚಾತ್ತಾಪಪಟ್ಟು ಪಾಪ ನಿವೇದನೆಯಲ್ಲಿ ಬೇಡಿಕೊಂಡಾಗ, ಪಾಪಗಳನ್ನು ಒಪ್ಪಿಕೊಂಡಾಗ, ಈ ದಿನ ರೋಗ ಸೌಖ್ಯ ಆರಾಧನೆ ಸಮಯದಲ್ಲಿ ಯೇಸು ಕ್ರಿಸ್ತರು ಸೊಂಟದಲ್ಲಿದ್ದಂಥ ನೋವನ್ನು ಪರಿಪೂರ್ಣವಾಗಿ ಯೇಸು ನನಗೆ ಸೌಖ್ಯವನ್ನು ಕೊಟ್ಟಿದ್ದಾರೆ. ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ ಅಂತೇಳಿ. ಪ್ರೈಸ್ ಲಾರ್ಡ್, ಹಲ್ಲೆಲೂಯ. ಬಡತನ ಇರಬೇಕು ಪ್ರಿಯರ, ಬಡತನ ಇರಬೇಕು. ನಮಗೆ ಇಷ್ಟು ಬಡತನ ಇರಬಾರ್ದು. ಚಪ್ಪಾಳೆ ಹೊಡೆದಕ್ಕೆ ಕಂಜುಸ್ತಾನ. ಪ್ರೈಸ್ ಲಾರ್ಡ್, ಹಲ್ಲೆಲೂಯ. ಕೈಗಳು ತಟ್ಟುವಾಗ ಕೂಡ ಪ್ರಿಯರ ಅನೇಕ ಅದ್ಭುತ ಕಾರ್ಯಗಳು ನಿಮ್ಮಲ್ಲಿ ನೆರವೇರುತ್ತೆ. ಅನೇಕ ಬಂಧನಗಳು ಬಿಡುಗಡೆಯಾಗುತ್ತೆ. ರೋಗ ಸೌಖ್ಯವು ನಿನಗೆ ಸಿಗುತ್ತೆ. ಗಟ್ಟಿಯಾಗಿ ಕೈಗಳನ್ನು ತಟ್ಟಿ ಮಹಿಮೆ ಪಡಿಸುವ ದೇವರನ್ನು ಗಟ್ಟಿಯಾಗಿ, ಇನ್ನೂ ಗಟ್ಟಿಯಾಗಿ. ಪ್ರೈಸ್ ಲಾರ್ಡ್, ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಈ ದಿನ ಪ್ರಿಯರ ಸೌಖ್ಯ ಹೊಂದಿದಂಥ ಹುಡುಗ ಕುವೈಟಲ್ಲೇ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ. 2.5 ಲಕ್ಷ ಸಂಬಳವನ್ನು ತೆಗಿತಾ ಇದ್ದಾನೆ. ಪ್ರೈಸ್ ಲಾರ್ಡ್, ಹಲ್ಲೆಲೂಯ, ಹಲ್ಲೆಲೂಯ. ಹಾಗಾದರೆ ಬೈಬಲ್ ಕಲಿಸಿಕೊಡುತ್ತೆ, ನಿನ್ನ ಕೆಟ್ಟತನ ನಿನ್ನನ್ನು ಶಿಸ್ತದೆ, ನಿನ್ನ ದ್ರೋಹಗಳು ನಿನ್ನನ್ನು ಖಂಡಿಸುತ್ತದೆ. ದೇವರ ಭಯವಿಲ್ಲದೆ, ದೇವರ ಅರಿವಿಲ್ಲದೆ ನೀನು ಮಾಡಿದ ಪಾಪದ ಕೃತ್ಯಗಳಿಂದ, ದ್ರೋಹಗಳಿಂದ ಈ ರೋಗಗಳು ಬರುತ್ತೆ, ಕಷ್ಟಗಳು ಬರುತ್ತೆ, ಕಣ್ಣೀರು ಬರುತ್ತೆ ಅಂತ ಹೇಳಿ ಬೈಬಲ್ ಕಲಿಸಿಕೊಡುತ್ತೆ. ಪ್ರೈಸ್ ಲಾರ್ಡ್, ಹಲ್ಲೆಲೂಯ, 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 ಹಲ್ಲೆಲೂಯ. ಅದಕ್ಕೆ ಪ್ರಿಯರ, ನಮ್ಮ ದ್ರೋಹಗಳಿಗಾಗಿ, ನಮ್ಮ ಪಾಪಗಳಿಗಾಗಿ ಬೇರೆ ಯಾವ ದೇವದೂತರು ತಂದೆ ದೇವರ ಮುಂದೆ ಲೆಕ್ಕ ಕೊಡೋದು ಬೇಡ. ಪ್ರೈಸ್ ಲಾರ್ಡ್, ಹಲ್ಲೆಲೂಯ. ಪರಿಶುದ್ಧಾತ್ಮರು, ಪ್ರಭು ಯೇಸು ಕ್ರಿಸ್ತರು, ದೇವದೂತರುಗಳು, ರಕ್ತ ಸಾಕ್ಷಿಗಳು, ಸಕಲ ಸಂತರು ಯಾರು ನಮ್ಮ ವಿರುದ್ಧವಾಗಿ ದೂರು ಕೊಡೋದು ಬೇಡ. ಈ ಪಾಪ ನೀನು ಮಾಡಿದೀಯಾ, ಈ ರೀತಿ ಜೀವಿಸಿದೀಯಾ, ಈ ರೀತಿ ಬಾಳಿದೆಯಾ ಅಂತ ಹೇಳಿ ನಿನಗೆ ಯಾರು ನಿನ್ನ ಮೇಲೆ ದೂರು ಕೊಡೋದಲ್ಲಿ ಬೇಕಾಗಿಲ್ಲ ಪ್ರಿಯರ. ಪ್ರೈಸ್ ಲಾರ್ಡ್. ಪ್ರಭುವಿನ ಮುಂದೆ ನ್ಯಾಯಸ್ಥಾನದಲ್ಲಿ ನಿಲ್ಲುವಾಗ ಪ್ರಭುವಿನ ಮುಂದೆ ವಾಕ್ಯ ಹೇಳುತ್ತೆ ಪ್ರಿಯರ. ವಾಕ್ಯ ನಮಗೆ ಕಲಿಸಿಕೊಡುತ್ತೆ. ಸುಜ್ಞಾನ ಗ್ರಂಥ 4ನೇ ಅಧ್ಯಾಯ 20ನೇ ವಾಕ್ಯ ಹೇಳುತ್ತೆ. ಸುಜ್ಞಾನ ಗ್ರಂಥ 4ನೇ ಅಧ್ಯಾಯ 20ನೇ ವಾಕ್ಯ. ಸಿಕ್ಕಿದವರು ಪಟ್ಟಂತ ಓದೆ. ಸುಜ್ಞಾನ ಗ್ರಂಥ 4ನೇ ಅಧ್ಯಾಯ 20ನೇ ವಾಕ್ಯ. ದುರುಳರ ಪಾಪಗಳನ್ನು ಲೆಕ್ಕಿಸುವ ಕಾಲದಲ್ಲಿ ಬರುವರವರು ಅಂಜುಬುರುಕರಾಗಿ ಅವರ ದುಷ್ಕೃತ್ಯಗಳೇ ಸಾಕ್ಷಿ ನೀಡುವವು ಅವರಿಗೆ ವಿರುದ್ಧವಾಗಿ. ಪ್ರೈಸ್ ಲಾರ್ಡ್, ಹಲ್ಲೆಲೂಯ. ಹಾಗಾದರೆ ಪ್ರಿಯರ, ಅಲ್ಲಿ ನಿಮಗೆ ವಿರುದ್ಧವಾಗಿ ಸಾಕ್ಷಿ ನೀಡೋದಕ್ಕೆ, ನೀನು ಮಾಡಿದ ತಪ್ಪುಗಳನ್ನು ನಿನ್ನ ಬಗ್ಗೆ ಮಾತನಾಡೋದಕ್ಕೆ ನಿನ್ನ ತಂದೆಯೋ, ನಿನ್ನ ತಾಯಿಯೋ, ನಿನ್ನ ಒಡ ಹುಟ್ಟಿದವರೋ, ಅದೇ ರೀತಿ ದೇವದೂತರು ಯಾರೂ ಬೇಕಾಗಿಲ್ಲ ಪ್ರಿಯರ. ಸುಜ್ಞಾನ ಗ್ರಂಥ 4ನೇ ಅಧ್ಯಾಯದಲ್ಲಿ 20ನೇ ವಾಕ್ಯ ಹೇಳುತ್ತೆ, ದುರುಳರ ಪಾಪಗಳನ್ನು ಲೆಕ್ಕಿಸುವ ಕಾಲದಲ್ಲಿ ಅಂಜುಬುರುಕರಾಗಿ ಬರುವರು, ನಿನ್ನ ದುಷ್ಕೃತ್ಯಗಳೇ ನಿನಗೆ ವಿರುದ್ಧವಾಗಿ ಸರ್ವೇಶ್ವರ ಸ್ವಾಮಿಯ ಮುಂದೆ ಸಾಕ್ಷಿಗಳನ್ನು ಕೊಡುತ್ತವೆ. ಪ್ರೈಸ್ ಲಾರ್ಡ್, ಹಲ್ಲೆಲೂಯ, ಹಲ್ಲೆಲೂಯ. ನೀನು ಹುಟ್ಟಿದ ಆ ದಿನದಿಂದ, ಬುದ್ಧಿ ಬಂದ ಆ ಕ್ಷಣದಿಂದ ಈ ಗಳಿಗೆಯವರೆಗೆ, ಈ ಸಮಯದವರೆಗೆ ಸೃಷ್ಟಿಕರ್ತನಿಗೆ ವಿರುದ್ಧವಾಗಿ, ದೇವರಿಗೆ ವಿರುದ್ಧವಾಗಿ ಏನೆಲ್ಲ ತಪ್ಪುಗಳು, ಪಾಪಗಳು ನೀನು ಮಾಡಿರುವೆಯೋ ಅವೆಲ್ಲವೂ ನೀನು ಮಾಡಿದಂಥ ಪಾಪಗಳ ನಿನಗೆ ವಿರುದ್ಧವಾಗಿ ಸಾಕ್ಷಿ ನೀಡುತ್ತವೆ ಅಂತ ಹೇಳಿ ಬೈಬಲ್ ಕಲಿಸಿಕೊಡುತ್ತೆ. ಪ್ರೈಸ್ ಲಾರ್ಡ್, ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ,
ಹಾಲೆಲೂಯ. ಅದಕ್ಕೆ ಬೈಬಲ್ ಕಲಿಸಿಕೊಡುತ್ತೆ, ಸೃಷ್ಟಿಕರ್ತನಿಗೆ ವಿರುದ್ಧವಾಗಿಯೂ ವಾಕ್ಯಗಳಿಗೆ ವಿರುದ್ಧವಾಗಿ ನಾವು ಜೀವಿಸಿದಾಗ, ಪಾಪ ಮಾಡಿದಾಗ ನಾವು ರೋಗಿಗಳಾಗುತ್ತೇವೆ ಅಂತ ಹೇಳಿ ಬೈಬಲ್ ಕಲಿಸಿಕೊಡುತ್ತೆ. ಕೀರ್ತನೆ 107ನೇ ಅಧ್ಯಾಯ 17ನೇ ವಾಕ್ಯ ಹೇಳುತ್ತೆ. ಕೀರ್ತನೆಗಾರ 107ನೇ ಅಧ್ಯಾಯ 17ನೇ ವಾಕ್ಯ ಹೇಳುತ್ತೆ, ರೋಗಿಗಳಾದರೂ ಅನಾಚಾರ ನಿಮಿತ್ತ, ಬಾಧೆಗೊಳಗಾದರೂ ಪಾಪ ಕಾರ್ಯಗಳ ನಿಮಿತ್ತ, ಅಸಹ್ಯಪಟ್ಟರು ಅನ್ನಾಹಾರಗಳಿಗೆ, ಹತ್ತಿರವಾದರೂ ಮೃತ್ಯುದ್ವಾರಕ್ಕೆ, ಸಂಕಷ್ಟದಲ್ಲಿ ಮೊರೆಯಿಟ್ಟರು ಪ್ರಭುವಿಗೆ ಬಿಕ್ಕಟ್ಟಿನಿಂದ ಅವರಿಗೆ ಬಿಡುಗಡೆಯನ್ನು ಇತ್ತರು. ಪ್ರೈಸ್ ಲಾರ್ಡ್, ಹಾಲೆಲೂಯ. 107ನೇ ಕೀರ್ತನೆಯಲ್ಲಿ 17ನೇ ವಾಕ್ಯ ಹೇಳುತ್ತೆ, ರೋಗಿಗಳಾದರೂ ಅನಾಚಾರ ನಿಮಿತ್ತ, ಬಾಧೆಗೊಳಗಾದರೂ ಪಾಪ ಕಾರ್ಯಗಳ ನಿಮಿತ್ತ, ಅಸಹ್ಯಪಟ್ಟರು ಅನ್ನಾಹಾರಗಳಿಗೆ, ಹತ್ತಿರವಾದರೂ ಮೃತ್ಯು ದ್ವಾರಕ್ಕೆ ಅಂತ ಹೇಳಿ ಬೈಬಲ್ ಕಲಿಸಿಕೊಡುತ್ತೆ. ಪ್ರೈಸ್ ಲಾರ್ಡ್, ಹಾಲೆಲೂಯ, ಹಾಲೆಲೂಯ. ಹಾಗಾದರೆ ಪ್ರಿಯರೇ, ಈ ದಿನ ನಮ್ಮ ಶರೀರದಲ್ಲೂ ಇಡೀ ಭೂಲೋಕದಲ್ಲೇ ಅನೇಕ ವ್ಯಕ್ತಿಗಳಲ್ಲೇ ಮಾರಕವಾದ ರೋಗಗಳು, ಮಾರಕವಾದ ಕಾಯಿಲೆಗಳು, BP, ಶುಗರ್, ಥೈರಾಯ್ಡ್, ಅದೇ ರೀತಿಯಲ್ಲಿ ಮೂಳೆಗಳು ಸವಿಯುವುದು, ಅದೇ ರೀತಿಯಲ್ಲಿ ಶರೀರದಲ್ಲಿ ವೇದನೆ, ಕ್ಯಾನ್ಸರ್ ರೋಗಗಳು ಇವೆಲ್ಲ ಬರುವುದಕ್ಕೆ ಬೈಬಲ್ ಕಲಿಸಿಕೊಡುತ್ತೆ. ಏನಂತ ಹೇಳಿ, ರೋಗಿಗಳಾದರೂ ಅನಾಚಾರ ನಿಮಿತ್ತ, ಬಾಧೆಗೊಳಗಾದರೂ ಪಾಪ ಕಾರ್ಯಗಳ ನಿಮಿತ್ತ, ಅಸಹ್ಯಪಟ್ಟರು ಅನ್ನಾಹಾರಗಳಿಗೆ, ಹತ್ತಿರವಾದರೂ ಮೃತ್ಯು ದ್ವಾರಕ್ಕೆ. ಪ್ರೈಸ್ ಲಾರ್ಡ್. ಯಾವಾಗ ದೇವರಿಗೆ ವಿರುದ್ಧವಾಗಿಯೂ ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಪಾಪ ಮಾಡುತ್ತೇವೆ, ರೋಗಿಗಳಾಗುತ್ತೇವೆ. ಪ್ರೈಸ್ ಲಾರ್ಡ್, ಹಾಲೆಲೂಯ. ರೋಗಿಗಳಾಗುತ್ತೇವೆ. ಅದೇ ರೀತಿ ಶರೀರದಲ್ಲಿ ವೇದನೆಗಳು ಬರುತ್ತೆ, ಮಾರಕವಾದ ರೋಗಗಳಿಗೆ ತುತ್ತಾಗುತ್ತೇವೆ ಅಂತ ಹೇಳಿ ಬೈಬಲ್ ಕಲಿಸಿಕೊಡುತ್ತೆ. ಪ್ರಿಯರ, ಡಿವೈನ್ ಧ್ಯಾನ ಮಂದಿರದಲ್ಲಿ ಈ 40 ವರ್ಷಗಳಿಂದ ಅನೇಕ ಅದ್ಭುತ ಕಾರ್ಯಗಳು ನಡೀತಾ ಇದೆ. ಹಾಸಿಗೆಯಲ್ಲಿದ್ದಂಥ ರೋಗಿಗಳು, ಮರಣದ ಅವಸ್ಥೆಯಲ್ಲಿ ಇರುವಂಥ ರೋಗಿಗಳು, ವೀಲ್ ಚೇರಲ್ಲಿದ್ದಂಥ ರೋಗಿಗಳು, 2 ಕೋಲುಗಳ ಸಹಾಯದಿಂದ ಬಂದಂಥ ರೋಗಿಗಳು ಈ ಕನ್ನಡ ವಿಭಾಗದಲ್ಲಿ, ಈ ಡಿವೈನ್ ಧ್ಯಾನ ಮಂದಿರದಲ್ಲಿ ಎದ್ದು ನಡೆದರು ಅಂದರೆ ಪ್ರಿಯರೇ, ಯಾವಾಗ ಅವರು ಮಾಡಿದ ಪಾಪಕ್ಕೆ ಪಶ್ಚಾತ್ತಾಪಪಟ್ಟು ಒಳ್ಳೆ ಒಂದು ಪಾಪ ನಿವೇದನೆ ಮಾಡಿ ಕ್ಷಮೆಯನ್ನ ಕೇಳಿದರು. ಪ್ರಿಯರೇ, ಯಾವಾಗ ಪಾಪ ನಿವೇದನೆ ಮಾಡಿ ಎದ್ದು ಆ ಸ್ಥಳದಿಂದ, ಕುಂಭಸಾರ ಸ್ಥಳದಿಂದ, ಪಾಪನ ಸ್ಥಳದಿಂದ ಗುರುಗಳು ಕೊಟ್ಟ ಪ್ರಾಯಶ್ಚಿತ್ತವನ್ನು ಸ್ವೀಕಾರ ಮಾಡಿ ಎದ್ದು ಬಂದರು. ಪ್ರಿಯರೇ, ಅದೇ ರೀತಿಯಲ್ಲಾಗಿದೆ ಪ್ರಿಯರೇ. ಅನೇಕ ರೋಗಿಗಳು ಇಲ್ಲಿ ಪ್ರತಿ ವಾರ ಸೌಖ್ಯ ಹೊಂದುತ್ತಾ ಇರುವುದು ಒಂದು ಪಾಪ ನಿವೇದನೆಯ ಸಂಸ್ಕಾರದಿಂದ. ಎರಡನೆಯದು, ದೇವರ ವಾಕ್ಯಗಳನ್ನು ಕೇಳುವಾಗ, ಆಲಿಸುವಾಗ ಅವರು ರೋಗ ಸೌಖ್ಯವನ್ನು ಪಡೆದುಕೊಳ್ಳುತ್ತಿದ್ದಾರೆ ಪ್ರಿಯರ. ಪ್ರೈಸ್ ಲಾರ್ಡ್, ಹಾಲೆಲೂಯ, 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 ಹಾಲೆಲೂಯ. ಪ್ರಿಯರೇ, ವರ್ಷಗಳ ಹಿಂದೆ ಕಿಡ್ನಿ ಹೋಗಿ ಪ್ರಾಬ್ಲಮ್ ಆಗಿ, ಲೆನ್ಸ್ ಪ್ರಾಬ್ಲಮ್ ಆಗಿ, ಅದೇ ರೀತಿಯಲ್ಲಿ ಹೃದಯದಲ್ಲಿ ಪ್ರಾಬ್ಲಮ್ ಆಗಿ ವೈದ್ಯರೆಲ್ಲ ಕೈಬಿಟ್ಟು ಇದೇ ಡಿವೈನ್ ಧ್ಯಾನ ಮಂದಿರಕ್ಕೆ ಯೇಸುವನ್ನು ಹುಡುಕಿ ಬಂದಂಥ ಒಬ್ಬ ಮಹಿಳೆ ಈ ಧ್ಯಾನ ಮಂದಿರದಲ್ಲಿ ಈ ವಾರದಲ್ಲಿ ಇದ್ದಾರೆ ಪ್ರಿಯರ. ವೈದ್ಯರಿಂದ ಕೈ ಬಿಡಲ್ಪಟ್ಟಂಥ ಈ ಕಾಯಿಲೆಗಳಿಂದ, ಅದೇ ರೀತಿಯಲ್ಲೇ ಈ ಮಾರಕವಾದ ಕಾಯಿಲೆಗಳಿಂದ ವೈದ್ಯರು ಕೈ ಬಿಟ್ಟರು. ಆ ಸಹೋದರಿ ಈ ಡಿವೈನ್ ಧ್ಯಾನ ಮಂದಿರಕ್ಕೆ ಧ್ಯಾನಕ್ಕಾಗಿ ಬಂದು ಕಣ್ಣೀರನ್ನು ಸುರಿಸಿ ಪಶ್ಚಾತ್ತಾಪಪಟ್ಟು ಪಾಪ ಕ್ಷಮೆಯನ್ನು ಕೇಳಿ ಮಾಡಿದ ಪಾಪಕ್ಕೆ ಮನಸ್ತಾಪಪಟ್ಟು ಪಶ್ಚಾತ್ತಾಪಪಟ್ಟು ದೇವರ ಬಳಿಯಲ್ಲಿ ಕ್ಷಮೆಯನ್ನು ಕೇಳಿದಾಗ ಗುರುವಾರ ದಿನ ಆಂತರಿಕ ಸೌಖ್ಯ ಆರಾಧನೆಯ ಸಮಯದಲ್ಲಿ ಪರಿಪೂರ್ಣವಾಗಿ ಯೇಸು ಆ ಸಹೋದರಿಯನ್ನು ಪೂರ್ಣವಾಗಿ ಮುಟ್ಟಿ ಬಿಡುಗಡೆಯನ್ನು, ಸೌಖ್ಯವನ್ನು ಕೊಟ್ಟು ಅನುಗ್ರಹ ಮಾಡಿದ್ರು ಪ್ರಿಯರ. ಈ ದಿನ ಸೌಖ್ಯ ಕೊಟ್ಟಂಥ ಆ ಮಹಿಳೆ
ಯೇಸುವಿಗೆ ಸಾಕ್ಷಿಯನ್ನು ಕೊಡುವುದಕ್ಕಾಗಿ, ದೇವರನ್ನ ಮಹಿಮೆಪಡಿಸುವುದಕ್ಕಾಗಿ ಈ ದಿನ ನಮ್ಮ ಮಧ್ಯದಲ್ಲಿ, ಈ ಆಲಯದಲ್ಲಿ, ಈ ಕುಟುಂಬೋತ್ಸವದಲ್ಲಿ ಸಾಕ್ಷಿಯನ್ನು ಕೊಡುವುದಕ್ಕಾಗಿ ಬಂದಿದ್ದಾರೆ ಪ್ರಿಯರ ಸಹೋದರಿ ಇಂದ್ರಕಲಾ ಅಂತ ಹೇಳಿ. ಪ್ರೈಸ್ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಇಂದ್ರಕಲಾ, ಯೇಸು ಯಾವಾಗ ಸೌಖ್ಯವನ್ನು ಕೊಟ್ಟರು, ಪ್ರಭು ಯೇಸುವಿನಲ್ಲಿ ವಿಶ್ವಾಸವಿಟ್ಟು ನಂಬಿಕೆ ಇಟ್ಟು ಇಂದ್ರಕಲಾ ಮೇರಿಯಾಗಿ ಯೇಸುವನ್ನ ಸ್ವೀಕಾರ ಮಾಡಿದ್ದಾರೆ ಪ್ರಿಯರ. ಪ್ರೈಸ್ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಯಾವಾಗ ಸೃಷ್ಟಿಕರ್ತನಿಗೆ ವಿರುದ್ಧವಾಗಿ ಪಾಪ ಮಾಡುತ್ತೇವೋ, ಪಾಪ ಮಾಡಿ ಜೀವಿಸುತ್ತೇವೋ, ಮಾಡಿದ ಪಾಪಕ್ಕೆ ಕ್ಷಮೆಯನ್ನು ಕೇಳುತ್ತೇವೋ, ಆಗ ಅದ್ಭುತ ಕಾರ್ಯಗಳು ಪ್ರಭು ಯೇಸು ನಿಮ್ಮಲ್ಲಿ ಮಾಡುತ್ತಾರೆ. ಪ್ರೈಸ್ ಲಾರ್ಡ್. ಹಾಲೆಲೂಯ, 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 ಹಾಲೆಲೂಯ. ಅಷ್ಟು ಮಾತ್ರವಲ್ಲ ಪ್ರಿಯರ, ವರ್ಷಗಳ ಹಿಂದೆ ರೋಗದ ಅವಸ್ಥೆಯಲ್ಲಿ ಬಂದಂಥ ಪಾರ್ಶ್ವ ರೋಗಿಯಾಗಿ ಈ ಆಲಯಕ್ಕೆ ಬಂದಂಥ ಸಹೋದರ ಇಲ್ಲೊಬ್ಬರಿದ್ದಾರೆ ಪ್ರಿಯರ. ಆ ಸಹೋದರನು ಕೂಡ ಯೇಸು ಕ್ರಿಸ್ತರು ಪಾರ್ಶ್ವ ರೋಗದಿಂದ ಪೂರ್ಣವಾಗಿ ಬಿಡುಗಡೆಯನ್ನು ಕೊಟ್ಟರು. ಇಲ್ಲೇ ಮುಂದೆ ಕುಳಿತಿರುವಂಥ ಸಹೋದರ ನಾರಾಯಣ್ ಸ್ವಾಮಿ. ಪ್ರೈಸ್ ಲಾರ್ಡ್. ಹಾಲೆಲೂಯ. ಕಾರಣ ಏನು? ಪಾರ್ಶ್ವ ರೋಗಿ ಎದ್ದು ನಡೆಯುವುದಕ್ಕೆ ಕಾರಣ ಏನು? ಅವನು ಮಾಡಿದಂಥ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಟ್ಟಾಗ, ಕ್ಷಮೆಯನ್ನು ಕೇಳಿದಾಗ ಪಾರ್ಶ್ವ ರೋಗದಿಂದ ಬಿಡುಗಡೆಯನ್ನು ಮಾಡಿ ಒಬ್ಬ ಕ್ರೈಸ್ತ ವಿಶ್ವಾಸಿಯಾಗಿ ಈ ದಿನ ನಮ್ಮದಲ್ಲಿ ಜೀವಿಸ್ತಾ ಇದ್ದಾರೆ. ಪ್ರೈಸ್ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಹಾಗಾದರೆ ಬೈಬಲ್ ಕಲಿಸಿಕೊಡುತ್ತೆ, ಸೃಷ್ಟಿಕರ್ತನಿಗೆ ವಿರುದ್ಧವಾಗಿ ಜೀವಿಸಿದಾಗ, ಸೃಷ್ಟಿಕರ್ತನಿಗೆ ವಿರುದ್ಧವಾಗಿ ಪಾಪ ಮಾಡಿದಾಗ ನಿನ್ನನ್ನು ಶಿಕ್ಷಿಸ್ತದೆ ಅಂತ ಹೇಳಿ ಬೈಬಲ್ ಕಲಿಸಿಕೊಡುತ್ತದೆ. ಪ್ರೈಸ್ ಲಾರ್ಡ್. ಹಾಲೆಲೂಯ. ಅದಕ್ಕೆ 107ನೇ ಕೀರ್ತನೆ, ಅದರ 7ನೇ ವಾಕ್ಯ, ರೋಗಿಗಳಾದರೂ ಅನಾಚಾರ ನಿಮಿತ್ತ, ಬಾಧೆಗೊಳಗಾದರೂ ಪಾಪ ಕಾರ್ಯಗಳ ನಿಮಿತ್ತ, ಅಸಹ್ಯಪಟ್ಟರು ಅನ್ನಾಹಾರಗಳಿಗೆ, ಹತ್ತಿರವಾದರೂ ಮೃತ್ಯು ದ್ವಾರಕ್ಕೆ. ಪ್ರೈಸ್ ಲಾರ್ಡ್. ಹಾಲೆಲೂಯ. ಬಿಕ್ಕಟ್ಟಿನಿಂದ ಅವರಿಗೆ ಬಿಡುಗಡೆಯನ್ನು ಇತ್ತರು. 107ನೇ ಕೀರ್ತನೆ 20ನೇ ವಾಕ್ಯ ಹೇಳುತ್ತೆ, ವಾಕ್ಯವನ್ನು ಕಲಿಸಿ ನಾನು ಅವನನ್ನು ಗುಣಪಡಿಸುತ್ತೇನೆ. ಪ್ರೈಸ್ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ವಾಕ್ಯವನ್ನು ಕೇಳಿ ನಾನು ಅವನ ಗುಣಪಡಿಸುತ್ತೇನೆ. ಸಿರಾಕನ ಗ್ರಂಥ 10ನೇ ಅಧ್ಯಾಯ 9ನೇ ವಾಕ್ಯ. ಸಿರಾಕನ ಗ್ರಂಥ 10ನೇ ಅಧ್ಯಾಯ 9ನೇ ವಾಕ್ಯ ಓದಿ. ಮಣ್ಣು ಬೂದಿಯಾಗಲಿರುವ ಮಾನವ ಒಪ್ಪಿಕೊಳ್ಳುವುದೆಂದು ನೀನು ಅವನು ಬದುಕಿರುವಾಗಲೇ ಅವನ ಕರುಳು ಕೊಳೆತು ಹೋಗುವುದುಂಟು. ದೀರ್ಘವಾದ ರೋಗದಿಂದ ವೈದ್ಯನ ಆರೈಕೆಗೆ ಸಮಸ್ಯೆಗೀಡಾಗುವನು. ಇಂದು ಅರಸನಾದವನು ನಾಳೆ ಶವವಾಗುವನು, ಸತ್ತ ಮೇಲೆ ಕ್ರಿಮಿಕೀಟಗಳ ಪಾಲಾಗುವನು. ಪ್ರೈಸ್ ಲಾರ್ಡ್. ಹಾಲೆಲೂಯ. ಸಿರಾಕನ ಗ್ರಂಥ 10ನೇ ಅಧ್ಯಾಯ 9-10 ವಾಕ್ಯ ಹೇಳುತ್ತೆ, ಮಣ್ಣು ಬೂದಿಯಾಗಲಿರುವ ಮಾನವ, ನೀನು ಬದುಕಿರುವಾಗಲೇ ನಿನ್ನ ಶರೀರ ಕೊಳೆತು ಹೋಗುತ್ತೆ. ಪ್ರೈಸ್ ಲಾರ್ಡ್. ಹಾಲೆಲೂಯ. ಯಾವಾಗ ದೇವರಿಗೆ ವಿರುದ್ಧವಾಗಿ ನೀನು ಪಾಪ ಮಾಡುತ್ತೆ, ದೇವರಿಗೆ ವಿರುದ್ಧವಾಗಿ ನೀನು ಜೀವಿಸುತ್ತೆ, ದೇವರಿಗೆ ವಿರುದ್ಧವಾಗಿ ನೀನು ನಡೆಯುತ್ತೆ, ನೀನು ಬದುಕಿರುವಾಗಲೇ ನಿನ್ನ ಶರೀರ ಕೊಳೆತು ಹೋಗುತ್ತೆ, ನಿನ್ನ ಕರುಳು ಕೊಳೆತು ಹೋಗುತ್ತೆ. ಪ್ರೈಸ್ ಲಾರ್ಡ್. ಹಾಲೆಲೂಯ. ಈ ದಿನ ಮಾರಕವಾದ ರೋಗ, ಶರೀರವು ಕೊಳೆತು ಹೋಗುತ್ತಿರೋ ರೋಗ, ಅಂಗಾಂಗಗಳು ಕೊಳೆತು ಹೋಗುವ ರೋಗ, ಅದೇ ರೀತಿಯಲ್ಲಿ ಕರುಳು ಕೊಳೆತು ಹೋಗುವ ರೋಗ ಬೇರೆ ಯಾವುದಲ್ಲ ಪ್ರಿಯರ, ಕ್ಯಾನ್ಸರ್ ಆಗಿದೆ ಪ್ರಿಯರ. ಪ್ರೈಸ್ ಲಾರ್ಡ್. ಹಾಲೆಲೂಯ. ಈ ಕ್ಯಾನ್ಸರ್ ರೋಗ ಬಂದರೆ ಯಾವ ಶರೀರದಲ್ಲಿ ಯಾವ ಭಾಗ ಕೊಳೆತು ಹೋಗುತ್ತೋ ಗೊತ್ತಿಲ್ಲ, ಯಾವ ಅಂಗಾಂಗ ಹೋಗುತ್ತೋ ಗೊತ್ತಿಲ್ಲ ಪ್ರಿಯರ. ಪ್ರೈಸ್ ಲಾರ್ಡ್. ಹಾಲೆಲೂಯ. ಹಾಗಾದರೆ ಸೃಷ್ಟಿಕರ್ತನಿಗೆ ವಿರುದ್ಧವಾಗಿ ಪಾಪ ಮಾಡಿದಾಗ ವೈದ್ಯನ ಆರೈಕೆಗೆ ಗುರಿಯಾಗುತ್ತೇವೆ. ಅದೇ ರೀತಿಯಲ್ಲಿ ಬೈಬಲ್ ಕಲಿಸಿಕೊಡುತ್ತೆ, ನಿನ್ನ ಕರುಳು ಕೊಳೆತು ಹೋಗುತ್ತೆ. ಪ್ರೈಸ್ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಅದಕ್ಕೆ ಸಿರಾಕ 10:9 ಹೇಳುತ್ತೆ, ಮಣ್ಣು ಬೂದಿಯಾಗಲಿರುವ ಮಾನವ, ನೀನು ಉಬ್ಬಿಕೊಳ್ಳುವುದೇಕೆ? ನೀನು ಬದುಕಿರುವಾಗಲೇ ನಿನ್ನ ಶರೀರ ಕೊಳೆತು ಹೋಗುತ್ತೆ, ನಿನ್ನ ಶರೀರದಲ್ಲಿ ರೋಗಗಳು ಬರುತ್ತೆ, ನಿನ್ನ ಶರೀರದಲ್ಲಿ ಕಾಯಿಲೆಗಳು ಬರುತ್ತೆ.
ಆದ ಕಾರಣ ಪಾಪಗಳನ್ನು ಮಾಡಬೇಡ, ಅವುಗಳಿಗಾಗಿ ಪಶ್ಚಾತ್ತಾಪ ಪಡು, ಕ್ಷಮೆ ಕೇಳು ಅಂತ ಹೇಳಿ ಬೈಬಲ್ ಕಲಿಸಿಕೊಡುತ್ತೆ. ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ಪ್ರಿಯರ, ಇಂದು ಮೂಲೆಗಳು ಸವಿದು ಹೋಗುತ್ತಾ ಇದೆ, ಮೂಲೆಗಳು ಸವಿದು ಹೋಗುತ್ತಾ ಇದೆ. ಸೊಂಟದಲ್ಲಿ ಮೂಲೆಗಳು, ಪಕ್ಕೆ ಎಲುಬುಗಳು, ಅದೇ ರೀತಿಯಲ್ಲಿ ಬೆನ್ನೆಲುಬುಗಳು ಸವಿದು ಹೋಗುತ್ತಾ ಇದೆ. ಅದೇ ರೀತಿಯಲ್ಲಿ ಕಾಲಲ್ಲಿ ಮಂಡಿ ಸವಿದು ಹೋಗುತ್ತಾ ಇದೆ. ಆಸ್ಪತ್ರೆಗೆ ಹೋಗಿ ಮೂಳೆಗಳು ಸವಿದು ಹೋಗಿದೆ. ಅದೇ ರೀತಿಯಲ್ಲೇ ಬೆಲ್ಟ್ ಹಾಕು, ಮೂಳೆಗಳಲ್ಲಿ ಕ್ಯಾಲ್ಶಿಯಂ ಇಲ್ಲ, ಆದ ಕಾರಣ ನೀನು ಬೆಲ್ಟನ್ನು ಧರಿಸು ಅಂತ ಹೇಳಿ ವೈದ್ಯರು ಅಷ್ಟು ಮಾತ್ರೆ ಕೊಟ್ಟು ಬೆಲ್ಟನ್ನು ಕೊಟ್ಟು ಒಂದು 2-3 ಸಾವಿರ ಕಿತ್ಕೊಂಡು ಕಳಿಸ್ತಾರೆ. ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಆದರೆ ಭೂಲೋಕದಲ್ಲಿ ಯಾವ ವೈದ್ಯನಿಗೂ ತಿಳಿದೇ ಇರುವಂಥ ರಹಸ್ಯ ಬೈಬಲ್ ಕಲಿಸಿಕೊಡುತ್ತೆ. ವೈದ್ಯ ಹೇಳ್ತಾನೆ ಮೂಳೆಗಳು ಸವಿದು ಹೋಗಿದೆ ಅಂತೇಳಿ. ಕಾರಣ ಏನಂದರೆ ಜೆಲ್ಲಿಲ್ಲ, ಕ್ಯಾಲ್ಶಿಯಂ ಇಲ್ಲ. ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. 3 ರೋಸಸ್ ಅಲ್ಲಿ ಹೇಳ್ತಾರಲ್ಲ, ಬನ್ನ ಇಲ್ಲ, ಬನ್ನ ಇದ್ದರೆ ರುಚಿ ಇಲ್ಲ, ರುಚಿ ಇದ್ದರೆ ಶಕ್ತಿ ಇಲ್ಲ. ಯಾವುದರಲ್ಲೇ ಶಕ್ತಿ ಬಲ ಇದೆ ಅಂದರೆ ಪಾಪ ನಿವೇದನೆಯಲ್ಲಿ. ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಯಾವ ವೈದ್ಯನೂ ಗೊತ್ತಿಲ್ಲ ಮೂಲೆಗಳು ಯಾಕೆ ಸವಿದು ಹೋಗುತ್ತಂತ ಹೇಳಿ ಬೈಬಲ್ ಹೇಳುತ್ತೆ. ಪ್ರಿಯರ, ಕೀರ್ತನೆ 32ನೇ ಅಧ್ಯಾಯ 1ರಿಂದ ವಾಕ್ಯಗಳನ್ನು ಓದುವಾಗ, ಪಾಪ ನಿವೇದನೆ ಮಾಡದೆ ನಾ ಮೌನದಿಂದಿರಲು ದಿನವೆಲ್ಲ ನರಳಿ ನರಳಿ ಸವಿದು ಹೋದವು ನನ್ನ ಎಲುಬುಗಳು. ಪ್ರಭುವಿನ ಶಿಕ್ಷಾಸ್ತ ಭಾರವಾಗಿತ್ತು, ಹಗಲು ಇರುಳು ಬೇಸಿಗೆಯ ನೀರಿನಂತೆ ಬತ್ತಿ ಹೋಗಿತ್ತು ನನ್ನ ಶರೀರದ ತಿರುಳು. ಪ್ರೈಸ್ ಲಾರ್ಡ್. ಆಗ ನಾನು ನಿವೇದಿಸಿದೆ ನನ್ನ ಪಾಪವನ್ನು, ಮರೆ ಮಾಡಲಿಲ್ಲ ನನ್ನ ದ್ರೋಹಗಳನ್ನು, ನಿನ್ನಿಂದ ಪಾಪಗಳನ್ನು ಒಪ್ಪಿಕೊಂಡೆ ಅಂತ ಹೇಳಿ ಕೀರ್ತನೆಗಾರ 32ನೇ ಅಧ್ಯಾಯ ಕಲಿಸಿಕೊಡುತ್ತೆ. ಪ್ರಿಯರ, ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ದೇವರಿಗೆ ವಿರುದ್ಧವಾಗಿ ಪಾಪ ಮಾಡಿದಾಗ ನಿನ್ನ ಶರೀರದ ಮೂಲೆಗಳು ಸವಿದು ಹೋಗುತ್ತೆ. ಪ್ರೈಸ್ ಲಾರ್ಡ್. ಬೇಸಿಗೆ ನೀರಿನಂತೆ ಬತ್ತಿ ಹೋಗುತ್ತೆ ನನ್ನ ಶರೀರದ ತಿರುಳು ಅಂತ ಹೇಳಿ 32ನೇ ಅಧ್ಯಾಯ 1ನೇ ವಾಕ್ಯ ಏನು ಹೇಳುತ್ತೆ ಓದಿ. ಯಾರ ಪಾಪ ಪರಿಹಾರವಾಗಿದೆಯೋ, ಯಾರ ದ್ರೋಹ ವಿಮೋಚನೆ ಆಗಿದೆಯೋ ಅವರೇ ಧನ್ಯರು. ಯಾರ ಅಪರಾಧವನ್ನು ಪ್ರಭು ಎಣಿಸಲಿಲ್ಲವೋ, ಯಾರ ಅಂತರಂಗದಲ್ಲಿ ಕುತಂತ್ರವಿಲ್ಲವೋ ಅವರೇ ಧನ್ಯರು. ಪ್ರೈಸ್ ಲಾರ್ಡ್. ಯಾರು ಧನ್ಯರಂತೆ? ಯಾರ ಅಂತರಂಗದಲ್ಲಿ ಕುತಂತ್ರವಿಲ್ಲವೋ, ಯಾರ ಪಾಪವನ್ನು ಪ್ರಭು ಎಣಿಸಲಿಲ್ಲವೋ ಅವರು ಧನ್ಯರು ಅಂತ ಹೇಳಿ ಬೈಬಲ್ ಕಲಿಸಿಕೊಡುತ್ತೆ. ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ಹಾಗಾದರೆ ದೇವರಿಗೆ ವಿರುದ್ಧವಾಗಿ ತಪ್ಪು ಮಾಡಿದಾಗ, ದೇವರಿಗೆ ವಿರುದ್ಧವಾಗಿ ಪಾಪ ಮಾಡಿದಾಗ ನಮಗೆ ರೋಗಗಳು ಬರುತ್ತಂತ ಹೇಳಿ ಬೈಬಲ್ ಹೇಳುತ್ತೆ. ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಸೃಷ್ಟಿಕರ್ತನಿಗೂ ದೇವರಿಗೂ ವಿರುದ್ಧವಾಗಿ ಪಾಪ ಮಾಡಿದಾಗ ರೋಗಗಳು ಬರುತ್ತೆ. ಆದ ಕಾರಣ ನಾಳೆ ದಿನ ಮಧ್ಯಾಹ್ನ ಮತ್ತು ಮಂಗಳವಾರ ಒಳ್ಳೆ ಪಾಪ ನಿವೇದನೆ ಇರುತ್ತೆ ಕಥೋಲಿಕ ಕ್ರೈಸ್ತರಿಗೆ. ಜೀವನದಲ್ಲಿ ಏನೆಲ್ಲ ತಪ್ಪುಗಳು ಪಾಪಗಳು ಮಾಡಿದ್ದೀರೋ ಎಲ್ಲ ಪಾಪಗಳಿಗೆ ಪಶ್ಚಾತ್ತಾಪ ಪಡಿ, ಕ್ಷಮೆಯನ್ನು ಕೇಳಿ. ಈ ದಿನದಿಂದ ನೀವು ಮಾಡಿದ ಎಲ್ಲ ಪಾಪಗಳನ್ನು ಒಂದು ಪೇಪರನ್ನು ತೆಗೆದುಕೊಂಡು ಆ ಪೇಪರಲ್ಲಿ ನಿಮ್ಮೆಲ್ಲ ಪಾಪಗಳನ್ನು ಬರೀರಿ. ಎಲ್ಲ ಪಾಪಗಳನ್ನು ಬರೆದು ತದನಂತರ ಪಾಪ ನಿವೇದನೆಯಲ್ಲೇ ಎತ್ತಿ ಹೇಳಿ, ಪಾಪಗಳೆಲ್ಲ ಎತ್ತಿ ಹೇಳಿ, ಪಾಪ ನಿವೇದನೆ ಆದ ಮೇಲೆ ಪೇಪರನ್ನು ಹರಿದು ಬಿಸಾಡಿ. ಇಲ್ಲಿ ನಾವೊಂದು ಬುಟ್ಟಿ ಇಟ್ಟಿರ್ತೇವೆ, ಬಕೆಟ್ ಇಟ್ಟಿರ್ತೇವೆ. ಆ ಬಕೆಟಲ್ಲಿ ನಿಮ್ಮೆಲ್ಲ ಪಾಪಗಳನ್ನು ಹರಿದು ಆ ಬುಟ್ಟಿಯಲ್ಲಿ ಹಾಕಿ, ಅದೇ ರೀತಿಯಲ್ಲಿ ಅನ್ಯ ಧರ್ಮದವರಿಗೂ ಅನ್ಯ ಸಭೆಯವರು ಕೂಡ ಪಾಪಗಳನ್ನು ಪಟ್ಟಿ ಮಾಡಿ ಪೇಪರಲ್ಲಿ ಬರೆದು ದೇವರ ಹತ್ರ ಒಪ್ಪಿಸಿಕೊಟ್ಟು ತದನಂತರ ಪೇಪರನ್ನು ಹರಿದು ಇಲ್ಲಿರುವಂಥ ಬಕೆಟಲ್ಲಿ ನೀವು ಹಾಕ್ಬೋದು ನಾಳೆ. ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಕೊನೆ ವಾಕ್ಯ ಹೇಳಿ ನಿಲ್ಲಿಸ್ತೇನೆ ಪ್ರಿಯರೇ. ಮಾರ್ಕ 1ನೇ ಅಧ್ಯಾಯ 5ನೇ ವಾಕ್ಯ. ಮಾರ್ಕನ ಬರೆದ ಶುಭ ಸಂದೇಶ 1ನೇ ಅಧ್ಯಾಯ 15ನೇ ವಾಕ್ಯ. ಕಾಲವು ಪರಿಪಕ್ವವಾಗಿದೆ, ದೇವರ ಸಾಮ್ರಾಜ್ಯವು ಸಮೀಪಿಸಿದೆ, ಪಾಪಕ್ಕೆ ಪಶ್ಚಾತ್ತಾಪಪಟ್ಟು ದೇವರ ಕಡೆಗೆ ಹಿಂತಿರುಗಿ ಅಂತ ಹೇಳಿ 1:15 ಹೇಳುತ್ತೆ. ಓದಿ. ಕಾಲವು ಪರಿಪಕ್ವವಾಗಿದೆ, ದೇವರ ಸಾಮ್ರಾಜ್ಯವು ಸಮೀಪಿಸಿದೆ, ಪಶ್ಚಾತ್ತಾಪಪಟ್ಟು ಪಾಪ ಜೀವನಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖರಾಗಿ ಎಂದರು. ಪ್ರೈಸ್ ಲಾರ್ಡ್.
ಒಳ್ಳೆ ಅವಕಾಶವನ್ನು ದೇವರು ಕೊಟ್ಟಿದ್ದಾರೆ ಪ್ರಿಯರ. ಬರುವ ವರ್ಷ ಇರ್ತೀವೋ ಇಲ್ಲೋ ಗೊತ್ತಿಲ್ಲ, ನಾಳೆ ಇರ್ತೀವೋ ನಮಗೆ ಗೊತ್ತಿಲ್ಲ. ಒಂದು ಸದಾ ಅವಕಾಶವನ್ನು ಈ ಕುಟುಂಬೋತ್ಸವ ಪ್ರಾರ್ಥನೆಯಲ್ಲೇ ಅವಕಾಶ ಕೊಟ್ಟಿದ್ದಾರೆ ದೇವರು, ದೇವರ ಕಡೆಗೆ ಹಿಂತಿರುಗಿ ಬರುವುದಕ್ಕಾಗಿ. ಪ್ರೈಸ್ ಲಾರ್ಡ್. ಒಳ್ಳೆ ಹಿಂತಿರುಗಿ ಯೇಸುವನ್ನು ಪ್ರಭುವಾಗಿಯೂ ರಕ್ಷಕರನ್ನಾಗಿ ಅಂಗೀಕಾರ ಮಾಡಿ ಸ್ವೀಕಾರ ಮಾಡಿ ಮಾಡಿದೆಲ್ಲ ತಪ್ಪುಗಳಿಗೆ ಪಾಪ ಕ್ಷಮೆಯನ್ನು ಕೇಳಿ ಎದ್ದು ನಿಲ್ಲಿ, ಎದ್ದು ನಿಲ್ಲಿ. ಕಣ್ಣುಗಳನ್ನು ಮುಚ್ಚಿ 2 ಕೈಗಳನ್ನು ಜೋಡಿಸಿ, ಇದುವರೆಗೂ ನಮ್ಮ ಜೀವನದಲ್ಲಿ ತಿಳಿದು ತಿಳಿಯದೆ ಮಾಡಿದೆಲ್ಲ ತಪ್ಪುಗಳನ್ನು ಪಾಪಗಳನ್ನು ಕ್ಷಮಿಸುವಂಥ ಕೃಪೆಯನ್ನು ಪರಿಶುದ್ಧಾತ್ಮರು ಕೊಡುವುದಕ್ಕಾಗಿ ಪ್ರಾರ್ಥಿಸುವ. ಪರಿಶುದ್ಧಾತ್ಮರೇ, ಜೀವನದಲ್ಲಿ ತಿಳಿದು ತಿಳಿಯದೆ ಏನೇ ತಪ್ಪುಗಳು ಪಾಪಗಳನ್ನು ಮಾಡಿದ್ರೂ ಕೂಡ ನಾಳೆ ದಿನ ಒಳ್ಳೆಯ ಒಂದು ಪಾಪ ನಿವೇದನೆ ಮಾಡುವುದಕ್ಕಾಗಿ ನನಗೆ ಸಹಾಯವನ್ನು ಮಾಡಿ, ನನಗೆ ಪರಿಶುದ್ಧಾತ್ಮರ ಕೃಪೆಯನ್ನು ಪರಿಶುದ್ಧಾತ್ಮರ ವರದಾನಗಳನ್ನು ಕೊಟ್ಟು ಅನುಗ್ರಹಿಸಿ, ಜೀವನದಲ್ಲಿ ಹರಿಯದೆ ಮಾಡೋ ಪಾಪಗಳಿಗೆ ಪಶ್ಚಾತ್ತಾಪ ಪಡುವುದಕ್ಕಾಗಿ ಪಶ್ಚಾತ್ತಾಪದ ವರವನ್ನು ಕೊಟ್ಟು ನನಗೆ ಅನುಗ್ರಹಿಸಿ ಹೇಳುತ್ತಾ ಪರಿಶುದ್ಧಾತ್ಮರ ಸಹಾಯವನ್ನು ಕೇಳುವುದಕ್ಕಾಗಿ ಪರಿಶುದ್ಧಾತ್ಮ ನಮಗೆ ಪಶ್ಚಾತ್ತಾಪ ವರ ಕೊಡುವುದಕ್ಕಾಗಿ 2 ಕೈಗಳನ್ನು ಮೇಲಕ್ಕೆತ್ತಿ ಸ್ತುತಿಸೋಣ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪರಿಶುದ್ಧಾತ್ಮರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೆನ್.